ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನಿನ್ನೆಯಿಂದ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಬರ್ತಾ ಇದ್ದೀರಾ. ಏನಪ್ಪಾ ಅಂದ್ರೆ, ನಾವು ಎಷ್ಟೇ ಸಂಪಾದಿಸಿದ್ರು ಕೂಡ ಸತ್ತಾನಂತರ ಖಂಡಿತವಾಗ್ಲೂ ನಾವು ಅದನ್ನ ತೆಗೆದುಕೊಂಡು ಹೋಗೋದಿಲ್ಲ. ಬದಲಿಗೆ ದಾನ ಮಾಡಿದ್ರೆ ಅದು ಮಾತ್ರ ನಮ್ ಜೊತೆ ಬರುತ್ತೆ. ಹಾಗಾಗಿ ದಾನ ಮಾಡಿ ಬಹಳ ವಿಶೇಷ ಪೂಜೆ ಮಾಡೋದಕ್ಕಿಂತ ಹೆಚ್ಚು ಶ್ರೇಷ್ಠತೆ ಅದರಲ್ಲಿದೆ ಅಂತ ಹೇಳ್ತಿದ್ರಿ. ಇವತ್ತೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಈ ಒಂದು ಪ್ರಸಾದಗಳ ಬಗ್ಗೆ ನಾನು ಹೇಳ್ತಿದ್ದೆ. ಮೃತ್ತಿಕಾ ಪ್ರಸಾದ. ಆ ಮೃತ್ತಿಕಾ ಪ್ರಸಾದ ನೋಡಿ, ಸಾಮಾನ್ಯವಾಗಿ ಎಲ್ಲಿ ಸಿಗುತ್ತೆ ನೆನ್ನೆ ಹೇಳಿದ್ದೆ. ನಾಗಪ್ಪನ ಕ್ಷೇತ್ರಗಳಿಗೆ ಹೋದಾಗ, ಸರ್ಪ ಕ್ಷೇತ್ರಗಳಿಗೆ ಹೋದಾಗ, ನಾಗಬನಗಳಿಗೆ ಹೋದಾಗ ನಿಮಗೆ ಆ ಮೃತ್ತಿಕೆಯನ್ನು ಕೊಡ್ತಾರೆ. ನೀವು ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಕೇಳ್ಕೊಳ್ಳಿ, ಪ್ರಸಾದ ಕೊಡಿ ಅಂದರೆ ಅದು ಕೊಡ್ತಾರೆ ನೋಡಿ. ತುಂಬ ವಿಶೇಷ. ಸೊ ಅಂಥ ಒಂದು ಈ ಮೃತ್ತಿಕಾ ಪ್ರಸಾದವನ್ನು ಯಾರ್ಯಾರು ಯಾವಾಗ ಉಪಯೋಗಿಸಿಕೊಳ್ಳಬಹುದು, ಹೇಗೆ ಉಪಯೋಗಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೆ. ಇವತ್ತು ಇನ್ನಷ್ಟು ಮಾಹಿತಿ ಈ ಒಂದು ಮೃತ್ತಿಕಾ ಪ್ರಸಾದದ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರಿಗೆ ಹಾವು ಕಂಡ್ರೆ ತುಂಬ ಭಯ ಆಗುತ್ತೋ, ಯಾರಿಗೆ ಆಗಾಗ ಕನಸಿನಲ್ಲಿ ಹಾವುಗಳು ಬಂದು ಜಾಸ್ತಿ ಕಾಣಿಸ್ತಕ್ಕಂಥದ್ದು, ಕಚ್ಚೋ ಥರ, ಬೇಟೆಯಾಡೋ ಥರ, ಬೆನ್ನಟ್ಟೋ ಥರ, ಎದ್ದು ಥಟ್ ಅಂತ ಕಾಣಿಸೋ ಥರ, ಇಲ್ಲ ನಿಮ್ಮ ಮನೆ ಸುತ್ತಮುತ್ತಲೂ ಓಡಾಡ್ತಿದೆ, ಎಲ್ಲೋ ಪೊರೆ ಕಾಣಿಸ್ತಿದೆ, ಪಕ್ಕದ ಮನೇಲಿಲ್ಲ, ಆ ಕಡೆ ಮನೇಲಿಲ್ಲ, ಈ ಕಡೆ ಮನೇಲಿಲ್ಲ, ವಿಚಿತ್ರ ಅಲ್ವಾ? ಕೇಳಿರ್ತೀರಾ. ನಾನು ಒಬ್ಬರ ಮನೇನ ಆ ಒಂದು ಕುಜರಾಹು ಸಂಧಿ ಇರ್ತಕ್ಕಂಥ ಒಂದು ಮಗು, ಆ ಜಾತಕ ನೋಡಿದ ತಕ್ಷಣ ಹೇಳಿದ್ದೆ, ಈ ಮಗುಗೆ ಯಾರೋ ಹೇಳಿಬಿಟ್ಟಿದ್ದಾರೆ, ಈ ಮಗುಗೆ ಪ್ರಾಣಕಂಟಕವಿದೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ ಅಂತ. ಆ ಗಾಬರಿಲಿ ತುಂಬ ಆತಂಕದಿಂದ ಹೇಗೋ ಹಾಗೂ ಹೇಗೋ ಮಾಡಿ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಾಗ ಹೇಳಿದ್ದೆ, ಈ ಮಗುಗೊಂದು ಅದ್ಭುತವಾದಂಥ ಒಂದು ನಾಗಶಕ್ತಿ ಒಂದು ಕಾವಲು ಕಾಯ್ತಿದೆ ಅಂತ. ಅವ್ರಿಗೆ ಅರ್ಥ ಆಗಲಿಲ್ಲ. ಏನು ಹೇಳ್ತಿದ್ದೀರಾ ನೀವು ಸುಮ್ಮನೆ ಭಯ ಬಿದ್ದು ಬಂದಿದ್ದೀರಾ, ಮಗುಗೇನೋ ಕಂಟಕ ಆಗಿಬಿಡುತ್ತೆ, ಪ್ರಾಣಕಂಟಕ, ಸಾವಿನ ಕಂಟಕ, ಅನಾರೋಗ್ಯ ಕಂಟಕ, ಅಪಘಾತ ಕಂಟಕ, ಯಾರೋ ಏನೋ ಭಯ ಬೀಳಿಸಿದ್ದಾರೆ ತಾಯಿ. ಹೌದು ಸ್ವಾಮಿ, ಹಿಂಗೆ ಹೇಳಿಬಿಟ್ಟಿದ್ದಾರೆ, ಮೊನ್ನೆಲ್ಲ ಒಂದೆರಡು ಸಲ ಬಿದ್ದ ಪುಟ್ಟದಾಗಿ. ಸರಿ, ಅಂಥದ್ದೇನೂ ಆಗಿಲ್ವಲ್ಲ? ಇಲ್ಲ, ಬಟ್ ನಮ್ಗೆ ಅದೇ ಮನಸ್ಸಲ್ಲಿ ಕೂತ್ಕೊಬಿಟ್ಟಿದೆ. ಅಯ್ಯೋ ಹುಚ್ಚಮ್ಮಂದ್ರ, ಈ ಮಗುವಿಗೆ ಒಂದು ಯಾವುದೋ ಒಂದು ಅದೃಶ್ಯ ದೇವಶಕ್ತಿ, ಒಂದು ನಾಗಶಕ್ತಿ, ಒಂದು ಸರ್ಪಶಕ್ತಿ ಒಂದು ಕಾವಲು ಕಾಯ್ತಿದೆ. ನಿಮ್ಮ ಮನೆ ಸುತ್ತಮುತ್ತಲು ಆಗಾಗ ಹಾವಿನ ಪೊರೆ ಥರ ಏನಾದರೂ ಕಾಣಿಸ್ಕೊಳ್ಳೋದು, ಹಾವು ಎದ್ದು ಓಡಾಡೋ ಥರ ಬೇರೆಯವ್ರಿಗೆ ಕಾಣಿಸಿರುತ್ತೆ, ನಿಮಗೆ ಕಾಣಿಸಿರೋಲ್ಲ, ಇವನಿಗೆ ಕಾಣಿಸಿರುತ್ತೆ. ಇವನು ಆಗಾಗ ಶಬ್ದಗಳ ಮೂಲಕ ಅಚ್ಚಿ ಕೂಕ ಅಂತ ಏನೋ ಒಂದು ತೋರಿಸಿರ್ತಾನೆ, ಹೇಳಿರ್ತಾನೆ, ನಿಮ್ಗೇನೋ ಜೋರಾಗಿ ಕಿರಿಸ್ತಾರೆ, ಏನೋ ಇರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಹೌದು ಅಲ್ವೋ ಅಂದರೆ ಹೌದು ಗುರುಗಳೇ, ತುಂಬ ದೊಡ್ಡದು ಒಂದು ಕಾರ್ಕೋಟಕ ಸರ್ಪ ಓಡಾಡ್ತಿದೆ ಅನ್ನತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಅವ್ರ ಕಣ್ಣಿಗೆ ಕಾಣಿಸಿದೆ, ನಮ್ಮ ಕಣ್ಣಿಗೆ ಇವತ್ತಿನವರೆಗೂ ಕಾಣಿಸಿಲ್ಲ, ಓಡಾಡ್ತಿರುತ್ತೆ. ತುಂಬ ದೊಡ್ಡ ಪೊರೆ, ಕಡಿಮೆ ಅಂದರೂ ಒಂದು 10 ರಿಂದ 12 ಅಡಿಯ ಉದ್ದದ ಪೊರೆ ಬಿದ್ದಿರ್ತಕ್ಕಂಥದ್ದು ನಾವು ನೋಡಿದ್ದೆ, ಹರ್ಕೊಂಡು ಬಿದ್ದಿರ್ತಕ್ಕಂಥದ್ದು. ಇದೇನಪ್ಪ ಇದು ಅಲ್ಲಲ್ಲಿ ಅಂತ ಚೆನ್ನಾಗಿ ಮಲಗಿ, ಒಳ್ಳೆ ಒಬ್ಬ 6 ಅಡಿ ಮನುಷ್ಯ ಮಲ್ಕೊಂಡು ಎದ್ದೋದ್ರೆ ಹೆಂಗಿರುತ್ತೋ ಹುಲ್ಲಿನ ಮೇಲೆ, ಆ ಥರ ಮಲಗಿ ಎದ್ದು ಹೋದಂಥ ಒಂದು ಭಾವ ಅಲ್ಲಿ ಕಾಣಿಸುತ್ತೆ ಮನೆ ಮುಂದ್ಗಡೆ. ನಮಗೆ ಆಶ್ಚರ್ಯ. ಅಕ್ಕಪಕ್ಕ ಎಷ್ಟು ಮನೆಗಳಿದ್ದಾವೆ, ಜನಗಳಿದ್ದಾರೆ, ಓಡಾಡ್ತಿದ್ರೆ ಅವ್ರಿಗೆ ಯಾರಿಗೂ ಮನೆಗೆ ಹೋಗಲ್ಲ, ನಮ್ಮ ಮನೆಗೆ ಬರ್ಬೇಕಾ, ನಮ್ಮ ಮನೆ ಹತ್ರನೇ ಓಡಾಡ್ಬೇಕಾ, ನಮ್ಮ ಮನೇಲೂ ಜನಗಳಿದ್ದಾರೆ, ಇವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸಿಲ್ಲ. ಬಟ್ ಲಿಟ್ಲ್ ಬಿಟ್ ನಮಗೂ ಆ ಫಿಯರ್ ಇದೆ. ಆಗಾಗ ಒಂಚೂರು ಎಲ್ಲೋ ಒಂದು ಸದ್ದು ಕೇಳಿದಾಗ ಬುಸ್ ಬುಸ್ ಅನ್ನೋ ಥರ ಅನ್ನತಕ್ಕಂಥದ್ದು ನೋಡಿ. ಕೆಲವು ಜಾತಕಗಳಲ್ಲಿ ಅಂಥದ್ದೊಂದು ಅದೃಶ್ಯ ಶಕ್ತಿ, ಮಹಾಶಕ್ತಿ ಕಾವಲು ಕಾಯುತ್ತೆ ಖಂಡಿತ. ನೀವು ನಂಬೋದಿಲ್ಲ, ಕೆಲವು ಮನೆಗೆ ಮಕ್ಕಳು ಹುಟ್ಟಿದ ಮೇಲೆ ಯಾವುದೋ ಪ್ರಾಣಿನೋ, ನಾಯಿನೋ, ಬೆಕ್ಕೋ ತಾನಾಗಿ ಬಂದು ಹೊಡ್ಕೊಂಡು ಸೇರ್ಕೊಳ್ತವೆ, ಬಂದು ಕಾವಲು ಕಾಯ್ತವೆ. ಅವು ನೀವು ಅನ್ಕೋಬೋದು ನೀವು ತಂದ್ರಿ ಅಂತ. ಹೈಲಿ ಇಂಪಾಸಿಬಲ್. ನೀವೇನೇ ಇಷ್ಟು ದಿನ ಯಾಕೆ ಬರಲಿಲ್ಲ ನಿಮ್ಗೆ ತಗೊಳಕ್ಕೆ? ಇಷ್ಟು ದಿನ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಇಷ್ಟು ದಿನ ದೇವ್ರ ಹತ್ರ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಇಷ್ಟು ದಿನ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಇಷ್ಟು ದಿನ ಇಲ್ಲಿದ್ದು ಇವತ್ತು ದಿಢೀರಂತ ಹೋಟ್ಲಲ್ಲಿ ಹೋಗಿ ಯಾಕೆ ತಿಂದ್ರಿ? ಅದಕ್ಕೆ ನೀವು ಕಾರಣ 100 ಕೊಡ್ಬೋದು. ವುಡ್ ಹ್ಯಾವ್ ಬಿನ್ ಕಂಟ್ರೋಲ್ಡ್ ಇಟ್, ರೈಟ್? ನೋ ಕಂಟ್ರೋಲ್. ದೇಹಕ್ಕೆ ಬರೋ ಕಾಯಿಲೆ ಗೊತ್ತಾಗುತ್ತೋ?
ನಮಗೆ ಬರೋ ನಿದ್ದೆ ಗೊತ್ತಾಗುತ್ತೋ, ಕಂಟ್ರೋಲ್ ಮಾಡೋಕ್ಕಾಗುತ್ತೋ? 1 ದಿನ 2 ದಿನ, 3ನೇ ದಿನ ಅಷ್ಟೇ ನೀವು ಪೂರ್ಣ ನಿದ್ದೆ. ಅಂತ ಒಂದು ಪ್ರಕೃತಿಯ ನಿಯಮ, ಯಾರೂ ಯಾವುದನ್ನು ತಡೆಯಲಾರರು. ಅದಕ್ಕೆ ಇಂಥ ಒಂದು ಪರಿಹಾರಗಳು. ಸೊ ಕೆಲವರಿಗೆ ಈ ರೀತಿ ಇರೋಲ್ಲ, ವಿನಾಕಾರಣ ಯಾವುದೋ ಈ ಒಂದು ಸರ್ಪಶಕ್ತಿಗಳು ಅವ್ರು ಮಾಡಿರ್ತಕ್ಕಂಥ ಜನ್ಮಾಂತರ ಕರ್ಮಗಳು, ಯಾವುದೋ ಒಂದು ನಡೆಯತಕ್ಕಂಥ ಅನಾಹುತಕ್ಕೂ ಮುನ್ಸೂಚನೆಯೇ. ಸುಮ್ಮನೆ ಸರ್ಪ ಕನಸಿನಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಒಳ್ಳೆಯದಕ್ಕೂ ಮುನ್ಸೂಚನೆ. ಯಾವುದೋ ಒಂದು ಅಪವಾದ ಬರಬೇಕು ಅಂದ್ರೂ ಕೂಡ ಅದು ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ನೆನಪಿಟ್ಟುಕೊಳ್ಳಿ. ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗತಕ್ಕಂಥದ್ದು ನಡೆಯುವುದು. ಯಾವುದೋ ಒಂದು ದಿಢೀರಂತ ಕೆಳಗಡೆ ಇದ್ದ ಮನುಷ್ಯ ಅಂಬಾರಿ ಮೇಲೆ ಇರುತ್ತಾನೆ, ಇಲ್ಲ ಅಂಬಾರಿಯ ಮೇಲಿರುವ ಮನುಷ್ಯ ನೆಲದ ಮೇಲೆ ನಡೆಯತಕ್ಕಂಥ ಮಟ್ಟಕ್ಕೆ ತಗೊಬಂದು ಬಿಸಾಕ್ಸುತ್ತೆ. ಇದು ಕನ್ಫರ್ಮ್. ಅದುವೇ ಸ್ವಪ್ನಗಳ ಮುಖೇನ ಬಂದು ತೋರಿಸ್ಕೊಡ್ತಕ್ಕಂಥ ಸನ್ನೆಗಳು. ಮುಂದೊಂದು ದಿನ ಹೇಳ್ತೇನೆ ನಾನು ಆ ಸನ್ನೆಗಳ ಬಗ್ಗೆ, ಆ ಸ್ವಪ್ನಗಳ ಬಗ್ಗೆ. ಅಂತ ಈ ಒಂದು ಸರ್ಪಗಳು ಕನಸಿನಲ್ಲಿ ಬಂದು ನಿಮ್ಮನ್ನು ಭೇದಿಸ್ತಿದೆ, ಭಯ ಬೀಳಿಸ್ತಿದೆ, ಏನೋ ಆಗ್ಬಿಡುತ್ತೆ ಅಂತಕ್ಕಂಥ ಆತಂಕ ಶುರು ಆಗ್ತಿದೆ ಅಂತ ಹೇಳಿದ್ರೆ, ಅಂತಹವರು ಇಂತಹ ಒಂದು ನಾಗಪ್ಪ ಕ್ಷೇತ್ರಗಳಿಗೆ ಹೋದಾಗ ಆ ಒಂದು ಮೃತ್ತಿಕೆಯನ್ನು ಕೊಡ್ತಾರೆ. ತಗೋಬಂದು ಅದರ ಧಾರಣೆಯಿಂದ ರಾತ್ರಿ ಹೊತ್ತು ಮಲಗುವಾಗ ಆ ಭಗವಂತನನ್ನ, ಸರ್ಪದೇವರನ್ನ, ನಾಗಪುರನ ನೆನೆಸ್ಕೊಂಡು, ಸ್ವಾಮಿ ನನಗೆ ಯಾವುದೇ ಈ ಒಂದು ಮನಸ್ಸಿನಲ್ಲಿ ಆ ಒಂದು ಭಯ, ಭೀತಿ, ಆತಂಕ, ಚೇಷ್ಟ ಇದೇನೂ ಆಗದ ಹಾಗೆ ನೀನೇ ಕಾಪಾಡಬೇಕು. ತಿಳಿದೋ ತಿಳಿಯದೆಯೋ ಜನ್ಮಾಂತರ ಜನ್ಮಾಂತರ ಹಿಂದಿಂದೋ ಮುಂದಿಂದೋ ಗೊತ್ತಿಲ್ಲ, ಏನೋ ಒಂದು ನಡೆದಿದೆ, ಅದಕ್ಕೊಂದು ಶಿಕ್ಷೆಯಾಗಿ ಈ ಥರದ್ದೇನೋ ಒಂದು ತೋರಿಸ್ಕೊಡ್ತಿದ್ಯಾ, ಅದು ಕೆಟ್ಟದಾಗದ ಹಾಗೆ ಒಳ್ಳೆಯದಾಗುವ ಹಾಗೆ ನೀನೇ ತೋರಿಸು ಅಂತೇಳಿ ಈ ಒಂದು ಹಣೆಗೆ ತಿಲಕವಾಗಿ ರಾತ್ರಿ ಮಲಗುವಾಗ ಪುಟ್ಟದಾಗಿ ಹಾಸಿಗೆ ಇರೋಕ್ಕೆ ಮೊದಲು ಆ ನೀರೇನಾದರೂ ಹಾಕ್ಕೊಂಡು, ಇಲ್ಲ ದೇವ್ರ ಮನೆಯಲ್ಲಿ ತೀರ್ಥವೇನಾದರೂ ಇದ್ದರೆ ಅದಕ್ಕೆ ಆ ಮೃತ್ತಿಕೆಯನ್ನು ಕಲಿಸ್ಕೊಂಡು ಒಂದು ಪುಟ್ಟದಾಗಿ ಈ ಥರ ಹಚ್ಕೊಂಡು, ಇಲ್ಲ ಒಂದು ಚೂರು ಬೊಟ್ಟಾದರೂ ಇಟ್ಕೊಂಡು ಇಲ್ಲಿ ಒಂದು ಚೂರು ಚಿಟಿಕೆ ಇದನ್ನು ಹಾಕ್ಕೊಂಡು ಮಲ್ಕೊಳ್ಳಿ. ಅದನ್ನು ಹಾಕ್ಕೊಳ್ಳೋ ಅಷ್ಟು ದಿನ ಒಂದು 48 ದಿನ ಹಾಕ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ 11 ದಿನ ಹಾಕ್ಕೊಳ್ಳಿ. ದಡಪಂದ್ರ ಒಂದು ಹೇಳಿರ್ತಾನೆ, ತಪ್ಪು ತಿಳ್ಕೊಬೇಡಿ, ಮಧುಮಾಂಸಾಹಾರ ತಿನ್ನಬೇಡಿ. ನಿಮಗೆ ಅಭ್ಯಾಸಗಳಿತ್ತು, ದಯವಿಟ್ಟು ಬೇಡ. ನೋವು ತಿಂದುಬಿಡ್ತೀರಾ, ಫಲ ಇಲ್ಲ. ಭಂಗ ಮಾಡಿದಾಗೆ ಚೆನ್ನಾಗಿ ತುಪ್ಪದ ಅಡುಗೆ ಮಾಡಿದ್ರಿ, ಪಲಾವು ತೊಗೊಂಡೋಗಿ ಸಕ್ಕರೆ ಸುರಿದ್ರಿ ಅನ್ನೋ ಥರ. ಚೆನ್ನಾಗಿ ಒಂದು ಕೀರ್ ಪಾಯಸ ಮಾಡಿದ್ರಿ, ಬೈ ಚಾನ್ಸ್ ಸಕ್ಕರೆ ಹಾಕೋ ಜಾಗದಲ್ಲಿ ಉಪ್ಪು ಹಾಕ್ಬಿಟ್ಟಿದ್ದೀರಿ, ಏನು ಪ್ರಯೋಜನ ಅಯ್ಯ? ಹೌದಲ್ವೋ? ಎಚ್ಚರಿಕೆ. ಒಂದು ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ಮ್ಯಾರೇಜ್ ಡೇಟ್ ಇದೆ ಮೇಡಮ್ ನಮ್ದು. ಮಕ್ಳಿದಾರ ಮಂಜುಳಾ ಅವರಿಗೆ? ಇದಾರೆ ಮೇಡಮ್. ಯಾರ್ದಾದ್ರು ಒಬ್ಬರದು ಹುಟ್ಟಿದ ದಿನಾಂಕ ಹೇಳಿ. ಮಗನ್ ಮೇಡಮ್ ಹೇಳಿ. 24/5/2010. ಸಮಯ 5:41 ಅರ್ಲಿ ಮಾರ್ನಿಂಗ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 6 ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ ಮಂಜುಳಾ ಅವರೇ. ಕೊಡಿ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಏನ್ ಕೇಳ್ಬೇಕಿತ್ತು? ಶುಕ್ರ ಕೇತು ಸೇರ್ತು ಅಂದ್ರೆ ಯಾವಾಗ್ಲೂ ಹೇಳ್ತೀವಿ, ಶುಕ್ರ ಅಂದ್ರೇನೆ ಮಂಚ, ಶುಕ್ರ ಅಂದ್ರೇನೆ ಪ್ರೀತಿ, ಶುಕ್ರ ಅಂದ್ರೇನೆ ಪ್ರೇಮ, ಶುಕ್ರ ಅಂದ್ರೇನೆ ದುಡ್ಡು, ಶುಕ್ರ ಅಂದ್ರೇನೆ ಬಂಗಾರ, ಶುಕ್ರ ಅಂದ್ರೇನೆ ಸೀರೆ, ಶುಕ್ರ ಅಂದ್ರೇನೆ ವಜ್ರ, ಶುಕ್ರ ಅಂದ್ರೇನೆ ಆನಂದ. ಸೊ ಅಂತ ಒಂದು ಶುಕ್ರನಿಗೆ ಕೇತು ಸೇರಿದಾಗ ಲಗ್ನಕ್ಕೆ ಸೂರ್ಯಭಾವ ಬಂದುಬಿಟ್ರು ಕೂಡ ಎಲ್ಲೋ ದಾಂಪತ್ಯದಲ್ಲಿ ಅಪಶ್ರುತಿ. ಆ ವೀಣೆಗೆ ಸರಿಯಾಗಿ ವೀಣೆ ಬಾರಿಸುವನಿಲ್ಲ. ಕೇಂದ್ರಾಧಿಪತಿ ದೋಷವಾಗಿ ನಿಂತಿರ್ತಕ್ಕಂಥದ್ದು. ಏನಾದರೂ ಅನಾರೋಗ್ಯ, ಏನಾದರೂ ದಾಂಪತ್ಯದಲ್ಲಿ ಬಿರುಗಾಳಿ, ಏನೋ ಬಾಧೆ, ಈ ದಿನಗುರುಗಳೇ ಮಗು ಮುಖ ನೋಡಿಕೊಂಡು ಅಣತಕ್ಕಂಥದ್ದು ಕೂಡ ಅನ್ನಿಸ್ಬಿಡುತ್ತೆ. ಇದು ನಿಮ್ಮ ಜಾತಕ, ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಈಗೇನ್ ಕೇಳ್ಬೇಕಂತಿದ್ದೀರಾ ಕೇಳಿ. ಅದೇ ನಾವು ಯಾವ್ದು ಸ್ವಲ್ಪ ಕೈ ಹಾಕೋದು ಸಕ್ಸಸ್ ಆಗಲ್ಲ, ಅಂದ್ರೆ ಕೈವರ್ಗೂ ಬರುತ್ತೆ, ಬಾಯಿವರ್ಗೂ ಬರ್ತಾ ಇಲ್ಲ. ಅದು ಯಾವ್ದು ಅಂದ್ರೆ ಈಗ ನಮ್ ಹಸ್ಬೆಂಡ್ ಒಂದು ಪ್ರಾಜೆಕ್ಟ್ ಕೈ ಹಾಕ್ತಾ ಇದ್ದಾರೆ, ಅದು ಆಗುತ್ತಾ ಇಲ್ವಾ? ಆಗ್ಲಿ ತಾಯಿ, ಆಗ್ಲಿ, ಆತಂಕಕ್ಕೆ ಒಳಗಾಗಬೇಡಿ. ಈ ಜಾತಕದಲ್ಲಿ ಕುಜ ನೀಚ, ಸಪ್ತಮಾಧಿಪತಿ ನೀಚ ಆಗಿರೋದನ್ನ ನಿಮ್ಮ ಯಜಮಾನ್ರು ತಪ್ಪು ತಿಳ್ಕೊಬೇಡಿ. ಇವತ್ತಿನವರೆಗೂ ಅವರು ತಾನು ಏನು ಮಾಡ್ಲಿಕ್ಕೆ ಹೋಗ್ತಾರೋ, ಯಾವ ವ್ಯವಹಾರ, ಯಾವ ಕೆಲಸ, ಯಾವ ಉದ್ಯೋಗ, ಏನೇ ಮಾಡ್ಲಿಕ್ಕೆ ಹೋದ್ರು
ಅವರಿಗೆ ಎಳೆತವೇ ಬಿದ್ದಿರೋದೆ. ಅದೇ ಅವ್ರ ಜೊತೆಯಲ್ಲಿರೋರಿಗೆ ಬೇರೆಯವ್ರಿಗೆಲ್ಲ ವಿಶೇಷ ಲಾಭ, ವಿಶೇಷ ಅಧಿಕಾರ, ವಿಶೇಷ ಧನಲಾಭ, ಸ್ಥಾನ ಇದೆಲ್ಲ ದೊರಕ್ತಿದೆ. ಇವ್ರಿಗಾಗ್ತಿಲ್ಲ. ಇವ್ರು ಏನ್ ಮಾಡ್ತೀನಂದ್ರು ಪೆಟ್ಟೆ ಉಲ್ಟಾವೆ. ಹೌದು ಅಲ್ವೋ? ಇದೇ ಆಗ್ತಾ ಇಲ್ಲ ಅವ್ರಿಗೆ. ಸರಿ, ಇವ್ರಿಗೆ ಹೇಳಿ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಕೂಡ ನಿಮ್ಮ ಹೆಸರಲ್ಲಿ ಮಾಡಬೇಕು. ಆ ಪ್ರಾಜೆಕ್ಟ್ ತಗೊಳ್ಳೋಕೆ ಮೊದಲು ಆ ಕುಜ ನೀಚ ಕಂಪಲ್ಸರಿ 48 ದಿನ ಹತ್ತಿರದಲ್ಲಿಯೇ ವಿನಾಯಕ ಪ್ಲಸ್ ನಾಗರ ಕಲ್ಲುಗಳಿರ್ತಕ್ಕಂಥ ಒಂದು ದೇವಸ್ಥಾನ ಹುಡುಕಿ. ಎಲ್ಲ ದೇವಸ್ಥಾನಗಳಲ್ಲೂ, ಅದರಲ್ಲೂ ವಿನಾಯಕನ ದೇವಸ್ಥಾನಗಳಲ್ಲೂ ನಾಗಪ್ಪ ಇಟ್ಟಿರೋಲ್ಲ, ಕೆಲವು ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ. ಅಂಥ ಒಂದು ವಿನಾಯಕ ಆ ಬಂಧವನ್ನು, ಸರ್ಪ ಬಂಧವನ್ನು, ಆ ಕುಜ ಬಂಧವನ್ನು, ಆ ಕಂಟಕಗಳನ್ನು ಕಟ್ಟಿ ಹಾಕ್ಕೊಂಡಿದ್ದಾನೆ ನಮ್ಮದು ಅನ್ನತಕ್ಕಂಥದ್ದು. ಸೊ ಅಂಥ ಒಂದು ಸರ್ಪಗಳ ಒಂದು ನಾಗರ ಕಲ್ಲುಗಳಿಟ್ಟು ಪೂಜೆ ಮಾಡ್ತಿರ್ತಾರೆ ಕೂಡ. ಹೋಗಿ ಕಡಿಮೆ ಅಂದರೂ 48 ದಿನ ದಯವಿಟ್ಟು ತಪ್ಪು ಮಾಡಲೇಬೇಕಿತ್ತು, ಮಾಡಲೇಬೇಕು. ಆ 48 ದಿನವೂ ಆ ನಾಗರ ಕಲ್ಲಿಗೆ ಹಾಲಾಗ್ತಕ್ಕಂಥದ್ದು, ಅಭಿಷೇಕಕ್ಕೆ ಏನಾದರೂ ಮೊಸರು ಹಾಲು ಸ್ವಲ್ಪ ಇಷ್ಟೇ ಹಾಕಿ ಅರಿಶಿನ ಕುಂಕುಮ ಇಟ್ಟು, ವಿಳೆದೆಲೆ, ಅಡಿಕೆ, 2 ಬಾಳೆಹಣ್ಣು, 1 ತೆಂಗಿನಕಾಯಿ ಒಡೆದಿಟ್ಟು ಗಂಧದ ಕಡ್ಡಿ ಹಚ್ಚಿ ಸಂಕಲ್ಪ ನೆರವೇರಿಸ್ಕೊಡುವಂಥ ಒಂದು 3 ಸುತ್ತು ಹಾಕಬೇಕು, ಇಲ್ಲ 7 ಸುತ್ತಾದರೂ ಹಾಕಬೇಕು. ಹಾಕಿ ಮನೆಗೆ ಬರ್ತಕ್ಕಂಥದ್ದು ಬಾಳೆ ಎಲೆಯಲ್ಲಿ ನೀವು ಊಟ ಮಾಡಬೇಕು. ಬಂದರೆ ನಿಮ್ಮ ಯಜಮಾನರು ಬಂದರೆ ತುಂಬ ಅದ್ಭುತ. ಆ 48 ದಿನವೂ ಬ್ರಹ್ಮಚರ್ಯವಾಗಿರಬೇಕು. ಅಖಂಡವಾಗಿ ದೀಪ, ನಂದಾದೀಪ ಮನೆಯಲ್ಲಿ ಉರಿಯಬೇಕು. ನೆಲದಲ್ಲೇ ಒಂದು ಹೊಸ ಚಾದರ ಇಲ್ಲ ಬೆಡ್ಶೀಟ್ ಹಾಕ್ಕೊಂಡು ಮಲಗಿಕೊಳ್ಳತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿ. ಅದ್ಭುತ ಆಗುತ್ತೆ ತಾಯಿ. ಇದು ನಡೆಯುತ್ತೆ, ಒಂದು ವಿಸ್ಮಯ ನಡೆಯುತ್ತೆ. ಇಷ್ಟು ಮಾಡಿ 7 ದಿನ 7 ವಾರಗಳಲ್ಲಿ ನಿಮ್ಮನ್ನು ತಿಂಗಳು ವರ್ಷ ಅಂತಲೇ ಏನಿಲ್ಲ, 7 ದಿನ 7 ವಾರ ಗನ್ ಶಾಟ್. ಪತ್ರ ಬರೆದಾದ್ರೂ ಹೇಳ್ತಿರಲ್ಲ, ನನ್ನ ಆಫೀಸ್ಗೆ ಬಂದು ತಾಂಬೂಲ ಕೊಟ್ಟು ಹೋಗ್ತೀರ. ಇದು ನಡೆಯುವುದು. ಈ ಆಷಾಢ ತೀರಿ ಶ್ರಾವಣ ಮುಗಿಯುವಷ್ಟರಲ್ಲೇ ಒಂದು ಶುಭ ಸುದ್ದಿ, ಶುಭ ಕಾರ್ಯ ನಿಮ್ಮ ಮನೆ ತಲುಪತಕ್ಕಂಥದ್ದಾಗುವುದು. ಇಷ್ಟು ಮಾಡಿ ಹೋಗ್ಬನ್ನಿ. ಮಂಜುಳಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿಜಕ್ಕೂ ನೀವು ಮೃತ್ತಿಕಾ ಪ್ರಸಾದದ ಕುರಿತು ಹೇಳುವಾಗ ನನಗನ್ನಿಸ್ತು ತುಂಬಾ ಒಳ್ಳೇದಾಯ್ತು. ಯಾಕಂದ್ರೆ ಭಾಗಶಃ ಎಲ್ಲಾ ಪತ್ರಗಳಲ್ಲಿ ಈ ಒಂದು ಮಾತು ಇದ್ದೇ ಇರುತ್ತೆ ಗುರುಜಿ ಕನ್ಸಲ್ಲಿ ಹಾವು ಬರ್ತಿದೆ, ಯಾತಕ್ಕಾಗಿ, ಏನಕ್ಕೆ, ಅದರಿಂದ ಪರಿಹಾರ ಏನು ಅಂತ ಎಲ್ಲರಿಗೂ ಒಮ್ಮೆಲೆ ಹೇಳ್ದಂಗಾಯ್ತು ಅದರ ಪರಿಹಾರ. ಮುಂದೆ ಗುರುಜಿ, ಯಾರು ಮಾತನಾಡುವಾಗ ತೊದಲುತ್ತಾರೋ, ಕೆಲವರಿಗೆ ಜನ್ಮತ ತುಂಬಾ ಚೆನ್ನಾಗಿರ್ತಾರೆ, ಒಂದು 15ನೇ ವಯಸ್ಸಿಗೆ ಎಲ್ಲೋ ಬಿದ್ದ, ಯಾವುದೋ ಒಂದು ಶಾಕ್, ಎಲ್ಲೋ ಸ್ಕೂಲಲ್ಲಿ ಮಾಸ್ಟ್ರಿಂದನೋ ಫ್ರೆಂಡ್ಸಿಂದನೋ ಇಲ್ಲ ಕಾಲೇಜಲ್ಲೋ ಎಲ್ಲೋ ಕೆಲಸದಲ್ಲೋ ಎಲ್ಲೋ ಉದ್ಯೋಗದಲ್ಲೋ ಆ ಕೈಂಡ್ ಆಫ್ ಎ ಸ್ಟ್ರೆಸ್ ವಿಲ್ ಹಿಟ್, ಆ ಕೈಂಡ್ ಆಫ್ ಎ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದನ್ನು ನಾವು ಜಾತಕದಲ್ಲಿ ಕುಜರಾಹು ಸಂಧಿಗಳ ಪ್ರಭಾವದಿಂದ, ಶನಿರಾಹು ಸಂಧಿಗಳ ಪ್ರಭಾವದಿಂದ ಈ ಥರದ್ದಾಗುತ್ತೆ. ಒಂದು ಯಾವುದೋ ಒಂದು ಅಗೋಚರ ಶಕ್ತಿ ಹೊಡೆದು ಅವರಿಗೆ ಒಂದು ಮಾತು ಹೋಗ್ತಕ್ಕಂಥದ್ದು. ಮಾತಾಡ್ತಾರೆ, ಸರಿಯಾಗಿ ಮಾತಾಡ್ಲಿಕ್ಕೆ ಬರೋಲ್ಲ, ಏನೋ ವಿಘ್ನ, ಏನೋ ತೊದಲ್ತಕ್ಕಂಥದ್ದು, ಬಿಕ್ಕಳಿಸಿ ಮಾತಾಡ್ತಕ್ಕಂಥ ಒಂದು ಭಾವ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಜನ್ಮತಾ ಬಂದಿರೋದು ಬೇರೆ, ಮಧ್ಯಭಾಗದಲ್ಲಿ ಬಂದಿರತಕ್ಕಂಥದ್ದು ಬೇರೆ. ಜನ್ಮತಾ ಬಂದಿರೋದು ಜನ್ಮಶಾಪ, ಜನ್ಮತಾ ನಂತರ ಬಂದಿರತಕ್ಕಂಥದ್ದು ಮಧ್ಯಶಾಪ ಅಂತಕ್ಕಂಥದ್ದು ಹೇಳ್ತೇವೆ. ಸೊ ಯಾವುದೋ ಒಂದು ದಾಟಿರ್ತಾರೆ, ತಿನ್ನೋದು ತಿಂದಿರ್ತಾರೆ, ಯಾವುದೋ ಒಂದು ಕಣ್ ದೃಷ್ಟಿ, ಪ್ರೇತ ದೃಷ್ಟಿ, ಗೃಹ ದೃಷ್ಟಿ, ಕಾಕದೃಷ್ಟಿ, ವಂದ್ಯ ದೃಷ್ಟಿ, ಈ ಥರ ಯಾವುದೋ ಒಂದು ನಡೆದಿರಬೇಕು ಸಣ್ಣದಾಗಿ, ಎಲ್ಲೋ ಯಾವುದೋ ಒಂದು ಸಣ್ಣದಾಗಿ. ಆ ಗಾಬರಿಗೆ, ಆ ಶಾಕ್ಗೆ ಅದಾಗ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾಗಪ್ಪನ ಮೃತ್ತಿಕೆಯನ್ನು ತಗೊಬಂದು ಕಂಪಲ್ಸರಿ 108 ದಿನ ಇಲ್ಲ 112 ದಿನ, ಇದು ನಿಯಮ ಇರಬೇಕು. ಪ್ರತಿನಿತ್ಯ ದತ್ತಾತ್ರೇಯರ ದೇವಸ್ಥಾನ ಹತ್ತಿರದಲ್ಲೆಲ್ಲಾದ್ರೂ ಸರಿ ಪೂಜೆಗೆ ಹೋಗಿ, ಹಯಗ್ರೀವರ ದೇವಸ್ಥಾನವಿದ್ರೂ ಹೋಗಿ ಹಯಗ್ರೀವರ ಒಂದು ಪುಟ್ಟ ಫೋಟೋ ತಗೊಬಂದು ಅವರ ಮನೆಯಲ್ಲಿಟ್ಟು ಪೂಜೆ ಮಾಡತಕ್ಕಂಥದ್ದಾಗುತ್ತೆ. ಬ್ರಹ್ಮಚಾರಿಯಾಗಿರತಕ್ಕಂಥದ್ದಾಗುತ್ತೆ. ನೆನಪಿಟ್ಟುಕೊಳ್ಳಿ, ಯಾವುದೇ ಒಂದು ಕೆಲವೊಂದು ವ್ರತ ನಿಯಮ, ಈ ಒಂದು ನಾಗಪ್ಪರ ಮೃತ್ತಿಕಾ ತಗೋಬೇಕು ಅಂದರೆ ಒಂದು ನಿಯಮ ಇದೆ. ಅದು ಅತಿ ಮುಖ್ಯವಾಗಿ ಬ್ರಹ್ಮಚರ್ಯ. ಮಧುಮಾಂಸಾಹಾರಗಳಿಂದ ಅತಿ ಮುಖ್ಯವಾಗಿ ದೂರವಿರಬೇಕು. ತನ್ನ ಕಾಮವಾಸನೆಯಿಂದ ಅತಿ ಮುಖ್ಯವಾಗಿ ದೂರವಿರಬೇಕು. ಅಂದರೆ ಪರಸ್ತ್ರೀ ಲೋಲನಾಗಿ ಪರಪುರುಷ ಲೋಲರಾಗಿ ಇರತಕ್ಕಂಥದ್ದು
ಖಂಡಿತ ನಿಷಿದ್ಧ. ಸರ್ವನಾಶಕ್ಕೆ ನಿಮಗೆ ನೀವೇ ಹಳ್ಳ ತೋಡ್ಕೊಂಡು ನಿಮ್ಗೆ 6 ಅಡಿ 3 ಅಡಿಗೆ ನೀವೇ ತೋಡ್ಕೊಂಡು ನೀವೇ ಬೀಳೋದು, ನೀವೇ ಹೇಳ್ಕೊಳ್ಳೋದು ಮಣ್ಣು. ಇದಂತೂ ಪಕ್ಕ ಆಗ್ಬಿಡುತ್ತೆ. ಎಚ್ಚರಿಕೆ. ಗುರುಗಳು ಏನೋ ಹೇಳಿದರೆ ಏನೂ ಆಗಲ್ಲ, ನಾವು ಮಾಡ್ಕೊಬಿಡ್ಬೋದು ಬಿಡು ಅಂತ. ಕೆಲವೊಂದು ನಾವು ಮಾತಾಡ್ಕೊತಿರ್ತೀವಿ, ಸೈಕಲ್ ಗ್ಯಾಪಲ್ಲಿ ನುಗ್ಬಿಟ್ಟಪ್ಪ ಅವನಂತ. ನೋ ಸೈಕಲ್ ಗ್ಯಾಪ್ ಆಲ್ಸೋ. ಯಾವುದೂ ಇಲ್ಲ, ನೋ ಗ್ಯಾಪೇ ಇಲ್ಲ ಅಲ್ಲಿ. ಬಾಯಿ ಮುಚ್ಕೊಂಡು ಹೇಳಿದ ಅಷ್ಟೇ ಮಾಡಬೇಕು. ಕೆಲವೊಂದಕ್ಕೆ ನಾಗಪ್ಪನ ಹತ್ರ ಮಾತ್ರ ಆಟ ಆಡಬೇಡಿ. ಸರ್ಪದ ದೇವರ ಹತ್ರ ಮಾತ್ರ ಆಟ ಆಡುವ ಅಧಿಕಾರ ನಿಮಗೂ ಇಲ್ಲ, ನಮಗೂ ಇಲ್ಲ. ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗಿಂತಲೂ ನಮಗೆ ಭಯ ಇರುತ್ತೆ. ಅಯ್ಯೋಪ್ಪ ಇನ್ನೇನಾಗುತ್ತೋ, ನಮಗೆ ಕುಟುಂಬ ಬಾಧೆ, ಪುತ್ರ ಬಾಧೆ, ಸರ್ಪ ಬಾಧೆ, ಚೇಷ್ಟಾ ಬಾಧೆ, ಕುಟುಂಬ ಬಾಧೆ, ಮಾನಸಿಕ ಬಾಧೆ, ಅನಾರೋಗ್ಯ ಬಾಧೆ, ಅಂಗಚ್ಛೇದ, ಇದೇನೇನೋ ಆಗ್ಬಿಡುತ್ತೆ. ಎಚ್ಚರಿಕೆ. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಅಂತಹವರು ಕಡಿಮೆ ಅಂದ್ರು 108 ದಿನ ಇಲ್ಲ 112 ದಿನ ಹಯಗ್ರೀವರು ಇಲ್ಲ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲ ದತ್ತಾತ್ರೇಯರ ಫೋಟೋ ಇಲ್ಲ ಹಯಗ್ರೀವರ ಫೋಟೋ ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಅಖಂಡವಾಗಿ ದೀಪ ಉರಿಯಬೇಕು. ನೀವಿಲ್ಲದ ಪಕ್ಷದಲ್ಲಿ ಮನೇಲಿ ಬೇರೆಯವ್ರು ಯಾರಾದರೂ ಆ ದೀಪಕ್ಕೆ ಎಣ್ಣೆ ಹಾಕಿ ಉರಿಸ್ತಕ್ಕಂಥದ್ದು ಮಾಡಬೇಕು. ಮಾಡಿ ಪ್ರತಿನಿತ್ಯವೂ ಆ ಮೃತ್ತಿಕೆಯನ್ನ ಒಂದು ಲೋಟ ನೀರಿಟ್ಬಿಡಿರ್ಬೇಕು. ಅದರಲ್ಲಿ ಆ ಮೃತ್ತಿಕೆ ಹಾಕಿಟ್ಟಿರಬೇಕು. ಭಗವಂತನ ಧ್ಯಾನ ಮಾಡಿ ಮಲ್ಕೋಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ನಿಮ್ಮ ದಿನನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಆ ನೀರನ್ನು ಕುಡಿತಕ್ಕಂಥದ್ದು, ಭಗವಂತನ ನೆನೆಸಿ ಮಾಡಿ. ಖಂಡಿತ ನಿಮ್ಮ ಆ ಒಂದು ತೊದಲುವಿಕೆಯ ದೋಷ ಹೋಗ್ತಕ್ಕಂಥದ್ದು, ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ. ಒಳ್ಳೆದಾಗ್ಲಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ನಿಮ್ ಹೆಸರು? ನನ್ನ ಹೆಸರು ದರಿಯಪ್ಪ ಅಂತ. ಓಕೆ, ದರಿಯಪ್ಪ ಅವರ ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದ ಹತ್ರ ಬಂದ್ ಮಾತಾಡಿ. ದರಿಯಪ್ಪ ಅವರೇ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ನಾವು ಕೇಳ್ಬೇಕಿತ್ರಿ. ನಮ್ಮ ಮನೆಯಲ್ಲಿ ಒಟ್ಟು ಯಾವ್ದು ಸಮಸ್ಯೆ ಇಲ್ರಿ, ಒಟ್ಟು ಶಾಂತಿ ಅನ್ನೋದಿಲ್ರಿ ಅವರ. ಹಾ, ಹೌದಾ, ಸರಿ. ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ ದರಿಯಪ್ಪ ಅವರೇ. ನನ್ನ ಹುಟ್ಟಿದ್ದು 28/2/1957 ಇಸ್ವಿ ಅವ. ಸಮಯ? ಸಮಯ ರಾತ್ರಿ 9 ನಂತರ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. ನನ್ನ ಸಂಖ್ಯೆ 11. 11. ದರಿಯಪ್ಪ ಅವರೇ ಕರ್ನಾಟಕದವರು, ಗೋವಾನಲ್ಲಿ ಸೆಟ್ಲ್ ಆಗಿದ್ದೀರಾ. ಗುರುಜಿ ಇದ್ದಾರೆ, ಮಾತಾಡಿ. ಬಹುಶಃ ನೀವು ಹುಟ್ಟಿದ ದಿನಾಂಕ ಹೇಳಿದ್ದು 28/2/57 ರಾತ್ರಿ 9 ನಂತರ ಅಂತ ಹೇಳಿದ್ರಿ ಅಲ್ವಾ? ಸಂಖ್ಯೆ 11. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ಕಾರ ನಮಸ್ತೆ ಸ್ವಾಮಿ. ನಮಸ್ತೆ. ರಾಹುಗ್ರಸ್ತ ಶನಿ ಕುಟುಂಬ ಭಾವ, ವೃತ್ತಿ ಭಾವ, ವೈರಾಗ್ಯ ಭಾವ ಅಷ್ಟಮವನ್ನ ನೋಡುತ್ತೆ. ಸೊ ಹುಟ್ಟಿದ್ದೆಲ್ಲೋ ಇರುವುದೆಲ್ಲೋ ಕಡಿಮೆ ಕಡಿಮೆ ಅಂದ್ರು ನನ್ನ ಪ್ರಕಾರ ನಿಮ್ಮದು 40-45 ವರ್ಷಗಳಿಂದಲೂ ಹೋರಾಟವೇ ಅಯ್ಯ. ನೇರವಾಗಿ ಹೇಳ್ತೀನಿ, ಈಗಲಿಂದಲ್ಲ, 40-45 ವರ್ಷಗಳಿಂದಲೂ ಓಡು 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 ದುಡಿ 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 ಅನ್ನತಕ್ಕಂಥ ಒಂದು ಭಾವ. ರಾಹು ಶನಿ ಸೇರ್ತು ಅಂದರೆ ಏನಾದರೂ ಅನಾಹುತಗಳ ಮೇಲೆ ಅನಾಹುತ, ತೊಂದರೆಗಳ ಮೇಲೆ ತೊಂದರೆ, ಬರೀ ಪರಿಶ್ರಮಕ್ಕೆ ತಂದಿಡುತ್ತೆ. ಅದರಲ್ಲೂ ಕರ್ಮಕಾರಕ, ಉದ್ಯೋಗಕಾರಕ. ನಾವು ಏನು ಕೆಲಸ ಮಾಡ್ತೀವಿ, ಯಾವ ಥರ ಕೆಲಸ ಮಾಡ್ತೀವಿ, ಯಾವುದ್ರಲ್ಲಿ ಇರ್ತೀವಿ ಅನ್ನೋ ತೋರಿಸೋದೇ ಶನಿ. ಶನಿಯನ್ನು ಇಟ್ಕೊಂಡು ನಾವು ನೋಡ್ತೇವೆ ಯಾರ ಮೇಲೆ ನೋಡ್ತಿದ್ದೇನೆ, ಹೇಗೆ ನೋಡ್ತಿದ್ದೇನೆ ಅಂತ. ಶನಿ ರಾಹು ಸೇರಿದಾಗ ತುಂಬ ಒಂದಾಯಿದ್ರೆ ತುಂಬ ಕೆಟ್ಟದ ಒಂದು ಕೂಲಿ ಕೆಲಸ, ಈ ಮೂಟೆ ಹೊರೋ ಕೆಲಸನೂ ಮಾಡಿಸ್ಬಿಡುತ್ತೆ ಅಂತೇವೆ. ಇಲ್ಲ ತಗೊಂಡೋಗಿ ಬಹುದೊಡ್ಡ ಪ್ರೊಫೆಸರ್, ಜೀನಿಯಸ್, ಅಸ್ಟ್ರಾಲಜರ್, ಅಸ್ಟ್ರಾನೋಟ್ಸ್, ಇಲ್ಲ ರಾಜಕಾರಣಿಯನ್ನ ಕೂಡ ಮಾಡಿಸ್ಬಿಡುತ್ತೆ ಆ ಒಂದು ಪ್ರಭಾವ. ರಾಜರಾಜೇಶ್ವರಿ ದೇವಸ್ಥಾನಗಳು ಎಲ್ಲಿಯಾದರೂ ಇದ್ರೆ ಹುಡುಕಿ ಹೋಗ್ಲೇಬೇಕು. ರಾಜರಾಜೇಶ್ವರಿ ಇಲ್ಲ ದುರ್ಗಾ ಇಲ್ಲ ಬನಶಂಕರಿ. ರಾಜರಾಜೇಶ್ವರಿಗೆ ಕಂಪಲ್ಸರಿ ತಿಂಗಳಲ್ಲಿ 1 ದಿನ ಪೂರ್ವಾಷಾಢ ನಕ್ಷತ್ರ ಬರುತ್ತೆ, ಇಲ್ಲ ಭರಣಿ ನಕ್ಷತ್ರ ಬರುತ್ತೆ, ಇಲ್ಲ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ. ಆ ದಿನ ಒಂದು ಬೊಗಸೆ ಬಿಡಿಸಿರುವ ಮಲ್ಲಿಗೆಯ ದುಂಡು ಮಲ್ಲಿಗೆ, ಗುಂಡು ಮಲ್ಲಿಗೆ, ಗುಂಡಾಗಿರ್ಬೇಕು, ಅರಳಿರ್ತಕ್ಕಂಥದ್ದೆಲ್ಲ ಗುಂಡಾಗಿರ್ಬೇಕು, ಸ್ವಲ್ಪ ಕಾಯಿ ಥರ ಇರಬೇಕು, ಅರಳಿರಬಾರ್ದು. ತಗೊಂಡು ಹೋಗಿ 108 ಇಲ್ಲ ಒಂದು ಬೊಗಸೆ ಒಂದು ಬೌಲಲ್ಲಿ ತಗೊಂಡೋಗಿ ಆ ದೇವಿಗೆ ಕೊಟ್ಟು, ಆ ಅರ್ಚನೆಗೆ ಕೊಟ್ಟು ಬಿಡಿ, ಆ ಸಂಕಲ್ಪಕ್ಕೆ ಕೊಟ್ಟು ಬಿಡಿ. ವಿಶೇಷವಾಗುವುದು ನಿಮ್ಮ ಜೀವನದಲ್ಲಿಯೂ ಆ ಮಲ್ಲಿಗೆಯ ಸುವಾಸನೆ. ಎಲ್ಲಿ ಹೇಗೆ ಆ ಶಿವಯ್ಯ ಆ ಮೃತ್ಯುಕಾರಕ, ವೈರಾಗ್ಯಕಾರಕ,
ಹೇಗೆ ಕುತ್ಕೋಬಿಡ್ತಾನೋ ಏನೂ ಬೇಡ ಅನ್ನತಕ್ಕಂಥದ್ದು, ಅವನಲ್ಲೂ ಕೂಡ ಆ ಒಂದು ಚೈತನ್ಯ ತುಂಬಿಸ್ಲಿಕ್ಕೆ ಆ ದೇವಿಯನ್ನು ಪೂಜೆ ಮಾಡ್ಕೋತಾನಂತೆ. ತನ್ನ ಅರ್ಧನಾರೀಶ್ವರಿಯನ್ನೇ ಆ ಶಿವ ಕೂಡ ಆ ರಾಜರಾಜೇಶ್ವರಿ ರೂಪದಲ್ಲಿ ಈ ರೀತಿ ಪೂಜೆ ಮಾಡ್ಕೋತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸೊ ನೀವು ಈ ರೀತಿ ಮಾಡಿಸ್ತಾ ಬನ್ನಿ, ಕನ್ಫರ್ಮ್ 7 ಭರಣಿ ನಕ್ಷತ್ರಗಳಲ್ಲಿ, ಇಲ್ಲ 7 ಪೂರ್ವಾಷಾಢ ನಕ್ಷತ್ರಗಳಲ್ಲಿ, ಇಲ್ಲ 7 ಪೂರ್ವ ಪಾಲ್ಗುಣಿ ನಕ್ಷತ್ರಗಳಲ್ಲಿ ಕನ್ಫರ್ಮ್ ನಿಮ್ಮ ಜೀವನದಲ್ಲಿಯೂ ಮಲ್ಲಿಗೆಯ ಕಂಪು ಬೇಸತಕ್ಕಂಥದ್ದು ದೇವಿಯಿಂದ ಆಗುತ್ತೆ. ಹಾಗೆ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಬಂದಾಗ ಆ ದೇವಿಗೆ 2 ಕಬ್ಬಿನ ಮಾಲೆಯನ್ನು ಕೊಡ್ತಕ್ಕಂಥ, ಉದ್ದವಾಗಿ ಕಟ್ ಮಾಡಿರಬಾರ್ದು, ಪೂರ್ಣವಾಗಿ ಆ ತೋಟದಿಂದ ಆಗತಾನೆ ಕಿತ್ತಿರ್ತಕ್ಕಂಥದ್ದನ್ನು ನಾವು ತಗೊಬಂದು ಆ ತಲೆನ ಕತ್ತರಿಸ್ಬಿಟ್ಟು ಆಮೇಲೆ ಕಟ್ ಮಾಡಿ ತಿನ್ಕೋತೇವೆ. ಇದು ಕತ್ತರಿಸಿರಬಾರ್ದು. ಹಾಗೆ ಕೆಳಗಡೆಯಿಂದ ಕಿತ್ತಿರ್ತಕ್ಕಂಥದ್ದು ಆ ದೇವಿಗೆ ಈ ಕಡೆ ಒಂದು, ಎಡಗಡೆ ಒಂದು, ಬಲಗಡೆ ಒಂದು, ಆ ತೋರಣದ ಥರ ಕಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ, ಇಲ್ಲ ವಿಜಯದಶಮಿ ಸಂದರ್ಭದಲ್ಲಿ ನಿಮ್ಮ ಕಡೆ ಕಬ್ಬು ಸಿಕ್ಕರೆ ಮಾಡಿ. ಆದರೆ ಸಂಕ್ರಾಂತಿಗೆ ತಪ್ಪಬಾರ್ದು. ವಿಜಯದಶಮಿ ಸಂದರ್ಭದಲ್ಲಿ ಸಿಗೋದು ಅಪರೂಪ, ಮಂಡ್ಯ ಕಡೆ ಮಾತ್ರನೇ ಸಿಗೋದು. ಆದರೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೆಲ್ಲೂ ಕಬ್ಬು ಸಿಗುತ್ತೆ. ರಾಜರಾಜೇಶ್ವರಿ ದೇವಸ್ಥಾನ ಹುಡುಕ್ಲೇಬೇಕು ಆ ಅಮ್ಮನಿಗೆ ಆ ಕಬ್ಬಿನ. ಆದರೆ 2 ಇಲ್ಲ ಅಂದರೆ ಪೂರ್ತಿಯಾಗಿ ಆ ಕಬ್ಬುಗಳಿಂದಲೇ ಮಾಲೆ ಮಾಡಿಸ್ಬೇಕು, ಪೂರ್ತಿಯಾಗಿ ಅಲಂಕಾರ ಅನ್ನತಕ್ಕಂಥದ್ದು ಹೇಳ್ತೇವೆ. ಆ ಕಬ್ಬಿನಷ್ಟು ಸಿಹಿ ನಿಮ್ಮ ಜೀವನದಲ್ಲಿ ಬರುತ್ತೆ. ಶನಿ ರಾಹು ಅಂದರೆ ಗಾಳದೆತ್ತಿನ ಥರ ದುಡಿಯುತ್ತಾನೆ. ವಯಸ್ಸಾದರೂ ದುಡಿಯಬೇಕು, 80 ಆದರೂ ದುಡಿಯಬೇಕು ಅನ್ನಿಸೋದು ಮಾಡಿಬಿಡುತ್ತೆ ಅಂತಕ್ಕಂಥದ್ದಯ್ಯ. ಎಷ್ಟು ಮಾಡ್ಕೊಳ್ಳಿ, ರಾಜರಾಜೇಶ್ವರಿಯೇ ನಿಮ್ಮ ಪರವಾಗಿ ನಿಲ್ತಾಳೆ, ಒಳ್ಳೇದಾಗುತ್ತೆ. ಹೋಗಿ. ದರಿಯಪ್ಪ ಅವರೇ, ತುಂಬಾ ಖುಷಿ ಆಯ್ತು. ಗೋವಾದಿಂದ ಕರೆಯನ್ನ ಮಾಡಿದ್ರಿ, ಧನ್ಯವಾದಗಳು. ಗುರುಜಿ, ನೀವು ಹೇಳ್ತಿದ್ರಿ ನಾವೇನಾದ್ರೂ ಮೃತ್ತಿಕೆಯ ಮಣ್ಣನ್ನ ತಂದು ಅದನ್ನ ಸೇವಿಸೋದ್ರಿಂದ ವಾಕ್ ಶುದ್ಧಿ ಆಗತ್ತೆ ಅಂತ ತಿಳಿಸ್ತಾ ಇದ್ರಿ. ಮುಂದೆ ಗುರುಜಿ? ಅದಷ್ಟೇ ಅಲ್ಲ, ಕೆಲವರು ತಲೆ ಬುಡ ಇಲ್ಲದೆ ಮಾತಾಡ್ತಿರ್ತಾರೆ. ಬುಡದಾಸೆಯರು ಅಂತ ಕೂಡ ನಾವು ಮಾತಾಡ್ಕೋತೀವಿ. ಅವರಿಗೆ 4 ಜನದ ಮುಂದ್ಗಡೆ ಕೂತ್ಕೊಂಡು ಮಾತಾಡ್ರಯ್ಯ ನೋಡೋಣ ವಾದಕ್ಕೆ ಅಂದರೆ ಬರಲ್ಲ. ಅದನ್ನ ಒಬ್ಬರನ್ನೇ ಕುಂದಿರ್ಸ್ಬಿಡಿ, ಏನೋ ಮಾತಾಡ್ತಿರ್ತಾರೆ, ಅಸಂಬದ್ಧ ಪ್ರಲಾಪವಾಗಿ ಮಾತಾಡತಕ್ಕಂಥ ಓತಪ್ರೇತವಾಗಿ ಮಾತಾಡ್ತಿರ್ತಾರೆ. ಅಯ್ಯೋ ಯಾರಪ್ಪ ಅವನು ಬ್ಲೇಡ್ ಮನುಷ್ಯಪ್ಪ, ಅಯ್ಯೋಯ್ಯೋ ಅವನ ನಾವು ಬರೋಕ್ಕಿಲ್ಲಪ್ಪ. ನಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬ ಇದ್ದ, ಹೆಸರು ಹೇಳೋಕೆ ಇಷ್ಟ ಇಲ್ಲ. ಒಮ್ಮೆ ಯಾವುದೋ ಒಂದು ಫಂಕ್ಷನೇ, ಎಲ್ಲರೂ ಬಂದ್ಬಿಡ್ಬೇಕಪ್ಪ ಅಂತ. ಸರಿ ಆಯಿತು, ನಾನು ಸಾಮಾನ್ಯವಾಗಿ ಸ್ವಲ್ಪ ಒಂಟಿ ಬಾಬಾ, ಹೋಗ್ತಿರ್ಲಿಲ್ಲ. ಅವತ್ತು ಮಾತಾಡ್ತಿರ್ಬೇಕಾದ್ರೆ ನಾನು ಬಾಯ್ ಬಿಟ್ಟು ಕೇಳಿದೆ, ಯಾರ್ಯಾರು ಬರ್ತಿದ್ದೀರಪ್ಪ ಅಂತ. ಅವನು ಬರ್ತಿದ್ದಾನೆ ಅಂದರು. ಧನ್ಯವಾದಗಳು, ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆಪ್ಪ, ಅಮ್ಮ ಖಂಡಿತ ರಾತ್ರಿ 8:30 ಮೇಲೆ ಎಲ್ಲೂ ಹೋಗೋಕ್ಕೆ ಕಳಿಸೋಲ್ಲ, ನಾನು ಬರೋದಿಲ್ಲ, ಅಭ್ಯಾಸಗಳು ಇಲ್ಲ, ಟ್ರೈ ಮಾಡ್ತೇನೆ, ಬೇರೆ ಏನೋ ಕೆಲಸ ಇದೆ ಹೇಳ್ತೀನಿ. ನಿನ್ನೆ ಎಲ್ಲ ಹೇಳಿದಲ್ಲ ಸ್ವಾಮಿ ಅಂತ. ಎಲ್ಲ ಇವತ್ತೇನೋ ಕಾರ್ಯ ಬಂತೆ, ನೀನು ಬರಲೇಬೇಕು ಸ್ವಾಮಿ, ಟ್ರೈ ಮಾಡ್ತೀವಿ ಸ್ವಾಮಿ. ನೋಡಿ, ಮಾರನೇ ದಿನ ನಾನು ಹೋಗ್ಲಿಕ್ಕಾಗಲಿಲ್ಲ. 2 ದಿನ ಬಿಟ್ಟು ಹೋದರೆ ಒಬ್ಬೊಬ್ಬರ ಮೂತಿಗಳು ಮಂಗನ ಮೂತಿಗಳಾಗ್ಬಿಟ್ಟಿದ್ದಾವೆ. ಏನಪ್ಪ ಹೀಗಿದ್ದೀರಿ, ಎಂಥದ್ದು ಅಂದರೆ, ನೀನು ತಪ್ಪಿಸ್ಕೊಬಿಟ್ಟೆ ಸ್ವಾಮಿ, ನೀನು ಬರಲಿಲ್ಲ. ಕಾರಣ ಇಷ್ಟೇ, ಆ ಬುರುಡೆ ದಾಸೆ, ಆ ಬುರುಡೆಗೊಂದಷ್ಟು ಹೊಟ್ಟೆಗೊಂದಷ್ಟು ಹಾಕ್ಕೊಬಂದು ಇವನ್ನೆಲ್ಲ ಟಾರ್ಚರ್ ಇಟ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿದೆ ಅಂದರೆ ಇವ್ರು ಊಟದ ಒಂದು ಉಪಹಾರ ಅಂತ ಇಟ್ಕೊಂಡಿದ್ದ ಅಂದರೆ ಆತ ಕುಡಿತದ ಉಪಹಾರ ಮಾಡಿ ಇಟ್ಕೊಬಿಟ್ಟು, ರಾಮ ನೀನು ಬರಬೇಕಿತ್ತು ಸ್ವಾಮಿ, ನಮ್ಮ ಮರ್ಯಾದೆ ಎಲ್ಲ 3 ಪಾಲು ಅಂತ. ನೋಡಿ, ಈಗ ಆಗುತ್ತೆ. ಕೆಲವರು ಇರ್ತಾರೆ, ಓತಾಪ್ರೇತವಾಗಿ ಏನೋ ಒಂದು ಎಡವಟ್ಟು ನಮ್ಮ ಮೇಲೆ ಬಂದ್ಬಿಡುತ್ತೆ. ಅಂಥ ವ್ಯಕ್ತಿಗಳ ಜೊತೆ ನಾವು ಇರೋದು ವೇಸ್ಟೆ. ಸುಮ್ಮನೆ ಕೂತ್ಕೊಳ್ಳಲ್ಲ, ಲಕ್ಷಗಳು ಮಾತೆ ಅವ್ರು ಮಾತಾಡೋದು, ಕೋಟಿಗಳು ಮಾತೆ. ನಿಂಗೆ ಗೊತ್ತಿಲ್ವಾ, ನನ್ನ ಕೈಯಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ ಗೊತ್ತಾ ಅಂತ. ಕುದುರೆನೇ ನೋಡಿರೋದಿಲ್ಲ ಇವ್ರು, ಕುದುರೆನ ಪೂರ್ತಿ ಓಡಿಸಿ ರೇಸ್ ಓಡಿಸಿ ಗೆದ್ಕೊ ಬಂದಾಗೆ ಮಾತಾಡ್ತಿರ್ತಾರೆ. ಕುದುರೆನೇ ನೋಡಿರೋಲ್ಲ, ಜಾಟಿನ್ ನೋಡಿರೋಲ್ಲ ಇವರು. ಹೇಳೋದು ನೋಡಿದಂದ್ರೆ ಹೌದೇನಪ್ಪ ಇನ್ನೇನಪ್ಪ ಅಂದ್ಕೋಬೋದು. ಅದೇ ಮಾತು. ಪತ್ನಿಯರಿಗೆ ಸಂಕಟ, ಇಲ್ಲ ಗಂಡಂದ್ರಿಗೆ ಸಂಕಟ, ಅಯ್ಯೋ ಅದು ಏನು ಮಾತಾಡ್ತಾಳೆ ಸ್ವಾಮಿ, ಆ ಬಾಯಿಗೆ ಬೀಗ ಹಾಕಿಸ್ಬಿಡೋಣ ಅನ್ನಿಸ್ಬಿಡುತ್ತೆ. ದೇವ್ರ ಒಂದು ಬಾಯಿಗೆ ಬೀಗ ಹಾಕಿಸ್ಬಾರ್ದು ಅಂತ. ಆ ಪಾಟಿ ಮಲಗೋವಾಗಲೂ ಮಾತು, ನಿಂತರು ಮಾತು, ಕೂತರು ಮಾತು, ಎದ್ರು ಮಾತು, ಟಾಯ್ಲೆಟ್ಗೆ ಹೋದ್ರು ಮಾತು. ಫೋನ್ ಇಟ್ಕೊಬಿಟ್ರೆ ಅಂತೂ ಕೆಲವು ಹೆಣ್ಮಕ್ಳು, ಇಲ್ಲ ಕೆಲವು ಗಂಡಸರು, ರಾಮ ಗಂಟೆಗಟ್ಲೆ ಫೋನ್ ಬಿಲ್ ಕಟ್ಟೋರ ಕತೆ ಅಂತೂ ಢಕ್ಕನ್ ಬಿಡುತ್ತೆ. ಆ ಮಟ್ಟಕ್ಕೆ ಅಂತಹವ್ರಿಗೊಂದು ರಾಮಬಾಣ ಹೇಳ್ಕೊಡ್ತಾನೆ. ಅದು ಏನು ಕಾದು ನೋಡಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ.
ಆ ದಾಂಡೇಲಿಯಿಂದ ರೀ. ದಾಂಡೇಲಿಯಿಂದ ಕರೆ ಮಾಡ್ತಿದ್ದೀರಾ? ನಿಮ್ ಹೆಸರು? ಸುಮಂಗ್ಲಾ ರೀ. ಸುಮಂಗಲ ಅವ್ರ ಯಾರ ಬಗ್ಗೆ ಕೇಳ್ಬೇಕಿತ್ಮ? ಅದೇ ನಮ್ ಬಗ್ಗೆ ರೀ, ಏಪ್ರಿಲ್ ನಲ್ಲಿ ನನಗ ಮತ್ತ ನಮ್ಮ ಮನೆಯವ್ರಿಗೆ ಬಹಳ ಪ್ರಾಬ್ಲಮ್ ಐತ್ರಿ. ಅದಕ್ಕೆ ಸ್ವಲ್ಪ ಗುರೂಜಿ ಹೌದಾ? ಸರಿ, ಕೇಳಿವ್ರಂತೆ. ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ ಸುಮಂಗಲ ಅವ್ರೆ. ನಾವು ಹುಟ್ಟಿದ ದಿನಾಂಕ ಅಷ್ಟು ಪಕ್ಕ ನೆನಪಿಲ್ಲ ರೀ. ಮಕ್ಳಿದಾರ ನಿಮ್ಗೆ? ಹಾ, ಮಕ್ಳಿದ್ದಾರೆ. ಹಾಗಿದ್ರೆ ಯಾರ್ದಾದ್ರೂ ಒಬ್ಬರದ್ ಹೇಳಿ. ಹಾ, ನಮ್ ದೊಡ್ಡ ಮಗಳದ್ದು ಪ್ರತೀಕ್ಷಾ ಅಂತ ಹೇಳ್ರಿ. ಹಾ, ಸೆಪ್ಟೆಂಬರ್ 23. ಸಮಯ? ಸಮಯ 11:20. 11:20 ಬೆಳಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9 ರೀ. 9. ಸುಮಂಗಲ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ. ಹಾ, ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ನಮಸ್ತೆ. ನಮಗೆ ಏಪ್ರಿಲ್ ತಿಂಗಳಂದ್ರೆ ನನ್ ಮನೆಯವರಿಗೆ ನನಗೆ ಬಹಳ ಪ್ರಾಬ್ಲಮ್ ಐತ್ರಿ. ಹೇಳಿ. AC ಒಳಗೆಲ್ಲ ಇಟ್ಟಿದ್ರೆ, ಆಮೇಲೆ ಅವ್ರಿಗೆ ಹೊಟ್ಟಿ ಸುಟ್ಕೊಂಡಿದ್ರಿ. ಈಗೆಲ್ಲ ಆರಾಮಾಗೈತಿ, ಹಿಂಗೆ ಆಯ್ತು ಒಮ್ಮೆ ಅಂತ. ಏನು ಆಗಲ್ಲ ತಾಯಿ. ಈ ಒಂದು ಕುಜ ಶುಕ್ರಗಳು ಏನಾದ್ರೂ ಒಂದು ಕೇಂದ್ರ ಭಾವಗಳಲ್ಲಿ ನೋಡಿದ್ರೆ ಅಲ್ಲೊಂದು ಏನೋ ಒಂದು ಕುತ್ತು ತಾಯಿ, ಏನೋ ಒಂದು ಸುಡಿಸ್ತಕ್ಕಂಥದ್ದು ಮಾಡುತ್ತೆ, ಬಾಧೆ ಇಡ್ತಕ್ಕಂಥದ್ದು ಮಾಡುತ್ತೆ. ಈ ಜಾತಕದಲ್ಲಿ, ನಿಮ್ಮ ಮಗು ಜಾತಕದಲ್ಲೇ ಆ ಒಂದು ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲೇ ಇದ್ದು ನವಾಂಶದಲ್ಲಿ ಅಲ್ಲಿ ಕುಜ ನೀಚನಾಗಿ ಕುಳಿತಿದ್ದಾನೆ. ಸೊ ಅಲ್ಲಿ ಏನೋ ತಂದೆಗೆ ಕಂಟಕವಾಗಬೇಕು, ಆರೋಗ್ಯದಲ್ಲೋ, ವ್ಯವಹಾರದಲ್ಲೋ, ಹಣಕಾಸಿನಲ್ಲೋ, ಪ್ರಯಾಣದಲ್ಲೋ, ಏನಾದರೂ ಒಂದು ತಾಯಿ. ಅದಕ್ಕೊಂದು ಪರಿಹಾರ ಹೇಳ್ಕೊಡ್ತೇನೆ. ಅದು ನೋಡಿ, ಹೆಚ್ಚು ಕಡಿಮೆ ಈ ಒಂದು ಸಮಸ್ಯೆ ಇನ್ನೂ 1 ವರ್ಷ ಎಚ್ಚರಿಕೆ. ಮುಂದಿನ ಸಂಕ್ರಾಂತಿ ಹಬ್ಬದವರೆಗೂ ಹೆಚ್ಚು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಮಾಡಬೇಕು. ಅದರಲ್ಲೂ ಶನಿ ದಶ ನಡೀತಿದೆ, ಅದರಲ್ಲೂ ರಾಹು ಭುಕ್ತಿ ಬೇರೆ. ನಿಮ್ಮ ಮಗುವಿಗೆ ಆ ಭಾಗ್ಯಸ್ಥಾನದ ಪಕ್ಕದಲ್ಲೇ ರಾಹು ಕುಳಿತಿರ್ತಕ್ಕಂಥದ್ದು. ಸೊ ಅದರದ್ದು ಒಂದು ಅಟ್ರಾಕ್ಷನ್ ಇರುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಆ ರಾಹು ಪ್ರಭಾವಕ್ಕೆ ಈ ಒಂದು ದೇವಿ ದೇವಸ್ಥಾನಗಳಲ್ಲಿ ಏನಾದರೂ ಗೋಪೂಜೆ ವ್ಯವಸ್ಥೆ ಇಟ್ಟಿರ್ತಾರೆ. ಕೆಲವರು ಗೋವುಗಳನ್ನು ಸಾಕಿರ್ತಾರೆ, ಗೋಶಾಲೆಗಳಿಟ್ಟಿರ್ತಾರೆ. ಅಲ್ಲಿ ಹೋಗಿ ಆ ಗೋವುಗಳಿಗೆ ಮೇವು ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಅದ್ಭುತ ಆಗ್ತಕ್ಕಂಥದ್ದು, ತುಂಬ ವಿಶೇಷ. ಆ ಗೋಪೂಜೆಯ ಮಹತ್ವದ ಬಗ್ಗೆ ನಾನು ಹಿಂದೊಮ್ಮೆ ಹೇಳ್ಕೊಟ್ಟಿದ್ದೆ. ಇವತ್ತು ಅದರ ಒಂದು ಸಣ್ಣ ಇದೆ ಹೇಳ್ಕೊಡ್ತೇನೆ. ಪ್ರತಿ ತಿಂಗಳು 1 ಶುಕ್ರವಾರ ಎಲ್ಲಿದ್ರೂ ಗೋಪೂಜೆಗಿಂತ ಶ್ರೇಷ್ಠವಾದ ಪೂಜೆ ಇಲ್ಲ, ಗೋಪೂಜೆಗಿಂತ ಮಹತ್ತರವಾದಂಥ ಪೂಜೆ ಇಲ್ಲ, ಗೋಪೂಜೆಗಿಂತ ಯಾವ ಪೂಜೆಯೂ ದೊಡ್ಡದಲ್ಲ. ಅಮ್ಮ ಅಪ್ಪ ಎಂತ ದೊಡ್ಡ ದೇವರಿಲ್ಲ ಅಂತ ಹೇಗೆ ಹೇಳ್ತೇವೋ ಹಾಗೆ ಈ ಗೋಪೂಜೆ ಅನ್ನತಕ್ಕಂಥದ್ದು ಯಾವುದೇ ವ್ರತ, ಪೂಜೆ, ನಿಯಮ, ಹೋಮ, ಹವನ, ಯಜ್ಞ, ಯಾಗ, ಸಂಸ್ಕಾರ, ಅನುಷ್ಠಾನ, ಪ್ರತಿಬಂಧಕ, ಬಂಧಕ ಎಲ್ಲದಕ್ಕಿಂತಲೂ ಬಂಧಕವಾಗುತ್ತೆ, ದೊಡ್ಡದಾಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಗೋಪೂಜೆಗೆ ಶುಕ್ರವಾರಗಳಂದು ಯಾವುದಾದ್ರೂ ಒಂದು ಹಸುವನ್ನು ನೋಡಿಟ್ಕೊಳ್ಳಿ. ಆವತ್ತು ಹೋಗ್ಬಿಟ್ಟು ಬೆಳಿಗ್ಗೆ ಒಂದು ಚೊಂಬಲ್ ನೀರಿಟ್ಕೊಂಡು ಹೋಗಬೇಕಾಗುತ್ತೆ. ಕಂಪಲ್ಸರಿ ತಾಂಬೂಲವನ್ನು ತೊಗೊಂಡು ಹೋಗಬೇಕಾಗುತ್ತೆ. ಒಂದಷ್ಟು ಫಲಪುಷ್ಪಗಳನ್ನು ತೊಗೊಂಡು ಹೋಗಬೇಕಾಗುತ್ತೆ. ಅತಿ ಮುಖ್ಯವಾಗಿ ಒಂದು ರವಿಕೆಯಾದರೂ ತೊಗೊಂಡು ಹೋಗಬೇಕಾಗುತ್ತೆ. ಅತಿ ಮುಖ್ಯವಾಗಿ ಹಸಿರು ಬಳೆಯನ್ನು ತೊಗೊಂಡು ಹೋಗ್ತಕ್ಕಂಥದ್ದು ಮಾಡಬೇಕು. ಒಂದು 12 ಹಸಿರು ಬಳೆ ತೊಗೊಂಡು ಹೋಗಿ ಅದಕ್ಕೆ ನೀರು ಹಾಕಿ ಒಂದಷ್ಟು ಆ ಒಂದು ನೆತ್ತಿಗೆ, ಕೊಂಬಿಗೆ, ಪಾದಗಳಿಗೆ ಹಾಗೂ ಬಾಲ ಇರತಕ್ಕಂಥ ಸ್ಥಳದಲ್ಲಿ ಅರಿಶಿನ ಕುಂಕುಮ ಇಟ್ಟು, ಅದರ ಒಂದು ಪಾದಕ್ಕೂ ಅರಿಶಿನ ಕುಂಕುಮ ಇಟ್ಟು, ಹೂವನ್ನು ಅದರ ಒಂದು ನೆತ್ತಿಗೂ ಹಾಕ್ತಕ್ಕಂಥದ್ದು ಮಾಡಿ, ಆ ಕೊಂಬಿಗೆ ಬಳೆಯನ್ನು ಸಿಕ್ಕಿಸಿಬಿಟ್ಟು ಆ ಒಂದು ಕಾಲ ಬುಡದಲ್ಲಿ ಒಂದು ಪುಟ್ಟ ಎಲೆ ಹಾಕ್ಬಿಟ್ಟು ಅದರಲ್ಲಿ ತಾಂಬೂಲವನ್ನು ಇಟ್ಟು ಪೂಜೆ ಮಾಡಬೇಕು. ಆ ಫಲಪುಷ್ಪಗಳನ್ನು ಕೂಡ ಅದರಲ್ಲಿ ಇಟ್ಟಿರಬೇಕು. ಆ ರವಿಕೆಯೂ ಕೂಡ ಇಟ್ಟಿರಬೇಕು. ಇಫ್ ಪಾಸಿಬಲ್ ನಿಮ್ಮ ಕೈಯಲ್ಲಿ ಆಯಿತು ಅಂದರೆ ಒಂದು ಪುಟ್ಟ ಸೀರೆಯನ್ನು ಕೂಡ ಹಾಕಿಸ್ಬೋದು. ನೀವು ಇದನ್ನು 48 ಶುಕ್ರವಾರಗಳು ತಪ್ಪದೇ ಮಾಡಿತಾಯಿ. ನೋಡಿ, ಕಡಿಮೆ ಅಂದರೂ 16 ಶುಕ್ರವಾರಗಳು ಮಡಿಮೈಲಿಗೆಯಿಂದ ಇದ್ದು, ಭಯದಿಂದ ಇದ್ದು, ಸ್ವಲ್ಪ ಭಕ್ತಿಯಿಂದ ಇದ್ದು ಮಾಡ್ಕೊಳ್ಳಿ, ನಿಯಮದಿಂದಿರಿ. ಅವತ್ತು ಸ್ವಲ್ಪ ಊಟದೆಲೆಯಲ್ಲಿ ಇಲ್ಲ ಬಾಳೆ ಎಲೆಯಲ್ಲಿ ಇಲ್ಲ ಕಂಚಿನ ತಟ್ಟೆಯಲ್ಲೇ ಊಟ ಮಾಡ್ಬೋದು. ಇನ್ನೂ ಶಕ್ತಿ ಇದೆ ಅಂದರೆ ಬೆಳ್ಳಿ ತಟ್ಟೆನೆಲ್ಲ ಊಟ ಮಾಡಬೇಕು. ಆ ತಟ್ಟೆಯಲ್ಲಿ ಬೇರೆಯವ್ರು ಊಟ ಮಾಡಿರಬಾರ್ದು. ನೀವು ಬಿಟ್ಟರೆ ಬೇರೆಯವ್ರು ತಿಂದಿರಬಾರ್ದು. ಇಲ್ಲ ಬೇಡಪ್ಪ ಈ ತಲೆನೋವು ಅನ್ನೋದಾದರೆ ಬಾಳೆ ಎಲೆ ತೊಗೊಬಂದು ಕಟ್ ಮಾಡಿ ಹಾಕ್ಕೊಂಡು ತಿನ್ನಿ. ಇಲ್ಲ ಒಂದು ರಾಗಿ ತಟ್ಟೆ, ಕಂಚಿನ ತಟ್ಟೆ ಅಂತ ತೊಗೊಬಂದು ಹಾಕಿ ಊಟ ಮಾಡ್ತಕ್ಕಂಥದ್ದು ಮಾಡಬೇಕು. ಬರುವುದಕ್ಕೂ ಮೊದಲು ಆ ಒಂದು ಹಸುವಿಗೆ ನೀವು ಆ ಪುಷ್ಪವನ್ನು ತಿನ್ನಿಸ್ತಕ್ಕಂಥದ್ದು ಮಾಡಬೇಕು.
ಆ ಫಲಪುಷ್ಪಗಳು ಅಂತ ನಾನು ಏನು ಹೇಳಿದ್ದೆ, ಆ ಪುಷ್ಪವನ್ನು ಹಾಕಿಟ್ಟಿದ್ದೀರಲ್ವಾ, ಚಿಕ್ಕದಾಗಿ ಹಣ್ಣಿನ ಸಮೇತ ತಿನ್ನಿಸ್ಲಿಕ್ಕೆ ಒಂದು ಚಿಕ್ಕದಾಗಿ ನೋಡಿ ಅದು ತಿನ್ನುತ್ತೆ ಹಸು. ಆ ಪೂಜೆ ಮಾಡಿರ್ತಕ್ಕಂಥ ಒಂದು ಫಲ. ಅದಕ್ಕೆ ಪೂಜೆ ಮಾಡಿದಂಥ ಒಂದು ಪುಷ್ಪವನ್ನು ತಗೊಂಡು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕು, ತಪ್ಪಬಾರ್ದು. ಆವತ್ತು ನಿಯಮ, ದೂರದಲ್ಲಿ ಮಲಗಬೇಕು, ಮಡಿಯಾಗಿರ್ಬೇಕು, ಹಾಸಿಗೆಯಲ್ಲಿ ಮಲಗೋ ಹಾಗಿಲ್ಲ, ಯಾರೋ ಬೇಯಿಸಿ ತಿನ್ನೋ ಹಾಗಿಲ್ಲ, ಯಾರದೋ ಮನೇಲಿ ಮಾಡಿದ್ದು ತಿನ್ನೋ ಹಾಗಿಲ್ಲ, ಹೋಟ್ಲಲ್ಲೂ ತಿನ್ನೋ ಹಾಗಿಲ್ಲ, ಯಾರ ಮನೆಗೂ ಹೋಗೋ ಹಾಗಿಲ್ಲ. ಶುಕ್ರವಾರ ಇದು ನಿಯಮ. ಮನೆಯಲ್ಲಿ ಹೊಸಲಲ್ಲಿ ತುಪ್ಪದ ದೀಪ ಹಚ್ಚಬೇಕು. ಒಂದು ಪುಟ್ಟದಾಗಿ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಆ ಜ್ಯೂಸ್ ತೆಗೆದ್ಬಿಟ್ಟು ಉಲ್ಟಾ ಮಾಡಿ ಸ್ವಲ್ಪ ತುಪ್ಪ, ಒಂದೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬತ್ತಿ, ಬಿಳಿ ಬತ್ತಿಯ ದೀಪವನ್ನೇ ಹಚ್ಚಬೇಕು. ಕೆಂಪು ಬತ್ತಿ, ಹಳದಿ ಬತ್ತಿ ಎಲ್ಲ ಹೇಳ್ತೇವೆ, ಸ್ಫಟಿಕದ ಬತ್ತಿ ಇದೆಲ್ಲ ಹೇಳ್ತೇವೆ, ಅದೆಲ್ಲ ಹಚ್ಚಬಾರ್ದು. ಬಿಳಿ ಬತ್ತಿಯ ದೀಪವನ್ನೇ ಈ ಗೋಪೂಜೆಯ ದಿನ ಹಚ್ಚತಕ್ಕಂಥದ್ದು ಮಾಡಬೇಕು. ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿರಬೇಕು. ಮನೆಯ ಬಾಗಿಲಿಗೆ ಒಂದು ಪುಟ್ಟ ಸ್ವಸ್ತಿಕ ಹಾಕಿರಬೇಕು. ಮನೆಯ ಬಾಗಿಲಿಗೆ ಒಂದು ಪುಟ್ಟದಾಗಿ ಶ್ರೀಕಾರವಾದರೂ ಹಾಕಿರಬೇಕು. ಎರಡೂ ಕಡೆ ಆ ಬಾಗಿಲಿನ ಎಡಗಡೆ ಬಲಗಡೆ ಸ್ವಸ್ತಿಕದ ಚಿಹ್ನೆ ಇದ್ದರೆ, ಇಲ್ಲ ಓಂಕಾರದ ಚಿಹ್ನೆ ಇದ್ದರೆ ತುಂಬಾ ತುಂಬಾ ಒಳ್ಳೆಯದು. ಅದು ಅರಿಶಿನದಲ್ಲೇ ಹಾಕಿರ್ತಕ್ಕಂಥದ್ದು ಮಾಡಬೇಕು. ಎಷ್ಟು ಮಾಡ್ಕೊಳ್ಳಿ. 16 ಶುಕ್ರವಾರ ಕಡಿಮೆ ಅಂದರೂ ಮಾಡಬೇಕು. 48 ಶುಕ್ರವಾರಗಳ ಒಳಗಡೆ ನಿಮ್ಮ ಕುಟುಂಬಕ್ಕೊಂದು ಅದ್ಭುತ ನಡೆಯತಕ್ಕಂಥದ್ದು ಆಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಧನ್ಯವಾದಗಳು ಸುಮಂಗಲ ಅವರೇ, ದಾಂಡೇಲಿಯಿಂದ ಕರೆಯನ್ನ ಮಾಡಿದ್ರಿ. ಧನ್ಯವಾದಗಳನ್ನ ಮತ್ತೊಮ್ಮೆ ಸಮರ್ಪಿಸ್ತಾ ಬನ್ನಿ ಗುರೂಜಿಯವರು ಈಗ ಏನ್ ಹೇಳ್ತಾರೆ ಕೇಳೋಣ ವೀಕ್ಷಕರೇ. ನಾವು ಗುರುಜಿ ನೀವು ಹೇಳ್ತಿದ್ರಿ ಯಾವತ್ತೂ ಅಷ್ಟೇ ಮಾತು ಮಿತಿಯಾಗಿದ್ರಷ್ಟೇ ಚಂದ. ಅದು ಅತಿ ಆದ್ರೆ ಒಂದ್ ರೀತಿ ಅವರು ಅವಮಾನಕ್ಕೀಡಾಗ್ತಾರೆ, ಜೊತೆಗೆ ಅವರ ಮನೆಯವರು ಒಂದು ಸ್ವಲ್ಪ ಮುಜುಗರ ವ್ಯಕ್ತಪಡಿಸ್ತಾರೆ. ಅಂತಹವರಿಗೇನೋ ಒಂದು ಪರಿಹಾರ ನೀಡ್ತೀನಿ ಅಂದ್ರೆ ಬಹಳ ವಿಶೇಷವಾದ ಒಂದು ಸಂಗತಿ ಇದು ಗುರುಜಿ. ಏನ್ ಗುರುಜಿ ಅದು? ಹೌದು, ನಾವು ಅಂತ ವ್ಯಕ್ತಿ ಏನ್ ಹೇಳ್ತಿರ್ತೇವೆ, ತಲೆ ಸರಿ ಇಲ್ಲಪ್ಪ ವ್ಯಕ್ತಿಗೆ, ಬುದ್ಧಿ ಸರಿ ಇಲ್ಲಪ್ಪ, ನಾಲ್ಗೆ ಸರಿ ಇಲ್ಲಪ್ಪ. ಕೆಲವರು ಹರಟೆ ಕಟ್ಟೆಲ್ಲಿ ಕುತ್ಕೋಬಿಟ್ಟಿರ್ತಾರೆ. ಒಂದು ಬ್ಲೇಡ್ ಹಾಕ್ತಾರೆ 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 ಹಾಕ್ತಾರೆ. ಊರವ್ರದ್ದು ಎಲ್ಲ ವಿಚಾರ ಅವ್ರಿಗೆ ಗೊತ್ತಿರುತ್ತೆ. ಕೆಲವರು ಹೆಣ್ಮಕ್ಳಿರ್ತಾರೆ, ಹೆಂಗಸರು ಎಲ್ಲ ಅಡಿಕೆ ಹಾಕ್ಕೋಬಿಟ್ಟು ಕುತ್ಕೋಬಿಟ್ಟು ವಟಾರದಲ್ಲಿ, ನಿಂಗೆ ಗೊತ್ತೇನೆ ವಸಂತಿ, ಗೌರಮ್ಮ ನಿಂಗೆ ಗೊತ್ತೇನೋ, ಅಯ್ಯೋ ಹಿಂಗಾಗಿತ್ತಂತೆ, ಅವ್ರ ಮನೆಯವ್ರು ಓಡೋದ್ರಂತೆ, ಇವ್ರ ಮನೆಗೆ ಕಾಲು ಮುರಿತಂತೆ, ಅವ್ರ ಮನೆಯಲ್ಲಿ ಬೇಳೆ ಬೆಂದಿಲ್ವಂತೆ, ಇವ್ರ ಮನೇಲಿ ಅನ್ನ ಆಗಿಲ್ವಂತೆ, ಪ್ರತಿಯೊಂದು ಗೊತ್ತಿರುತ್ತೆ ಅಂತ ಅವ್ರಿಗೆ. ಅಂಥವ್ರ ಜೊತೆ ಮಾತಾಡೋದೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಸಹ್ಯ. ಯಾಕೆಂದ್ರೆ ಬೇರೆಯವರ ಕೊಂಕುಗಳನ್ನ ನೋಡೋದೇ ಕುಳಿತುಕೊಳ್ತಕ್ಕಂಥ ಲೋಕದ ಡೊಂಕನ್ನ ನೀನೇಕೆ ತಿದ್ದುವೆ ನೋಡುವೆ. ತಿದ್ದೋದ್ ಬಿಡಿ, ನೋಡೋದೇ ತಪ್ಪು. ನಮ್ಮದೇ ದೋಸೆ ತೂತು, ದೋಸೆ ಎಲ್ಲ ಹೆಂಚು ತೂತು, ಸ್ಟವ್ ತೂತು, ಇಟ್ಟಿರ್ತಕ್ಕಂಥ ಹಲಗೆ ತೂತು. ಈ ರೀತಿ ಇರಬೇಕಾದ್ರೆ ಇನ್ನೊಬ್ರು ದೋಸೆ ತೂತಂತೆ, ದೋಸೆ ತೂತೇ ಬರಲಿಲ್ವಂತೆ ಅಂತಕ್ಕಂಥದ್ದು. ಒಂದು ರೀತಿ ಇಡ್ಲಿಗೆ ಯಾವ ಕಡೆ ಮೂಲೆ ಇದೆ ಅಂತ ಯಾರು ಕಂಡುಹಿಡಿದಿದ್ದಾರೆ? ತೂತಿಲ್ಲದ ದೋಸೆ ಏನಾದರೂ ಮಾಡ್ಲಿಕ್ಕಾಗುತ್ತಾ? ಅದನ್ನ ದೋಸೆ ಅನ್ನೋಲ್ಲ. ಅದನ್ನು ಯಾರು ಕಂಡುಹಿಡಿದಿದ್ದಾರೆ? ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಕೆಲವರು. ಸುಮ್ಮನೆ ಇವನು ಹಿಂಗಂತೆ, ಅವನು ಹಿಂಗಂತೆ, ಇವಳು ಹೀಗಂತೆ, ಅವಳು ಹೀಗಂತಂತೆ. ಅವ್ದು ಯಾರೋ ಪಕ್ಕದ ಮನೆ, ನಿಮ್ಗೆ ಗೊತ್ತಾ ಆ ಹುಡುಗಿ ಅವ್ರ ಮನೆಗೆ ಬರ್ತಿದ್ಲಲ್ಲ, ಆ ಹುಡುಗನ ಜೊತೆ ಓಡೋಗ್ಬಿಟ್ಟಿದ್ದಾಳೆ. ಏನೋ ಮಾತು, ಪಾಪ ಅವರೆಲ್ಲೋ ಎಕ್ಸ್ಕರ್ಷನ್ ಎಲ್ಲೋ ಹೋಗಿರ್ತಾರೆ, 2 ದಿನ ಬಂದಿರೋಲ್ಲ, ಎಲ್ಲೋ ಒಂದು. ಆ ಕುಟುಂಬ ನಮಗೆ ಯಾಕೆ ಬೇಕು ಇನ್ನೊಬ್ಬರು? ಸಾಕು ಇರೋಲ್ಲ ಕೆಲವರು. ಏನಾದ್ರೂ ಒಂದು, ಅಯ್ಯೋ ಅವ್ರ ಮನೇಲಿ ಹಬ್ಬನೇ ಮಾಡಿಲ್ಲ ರೀ. ಯಾಕ್ರಿ ನಿಮ್ಮ ಮನೆಗೆ ಹಬ್ಬನೇ ಮಾಡಿಲ್ಲ? ತಿಳ್ಕೊಬೇಕು ಅವ್ರಿಗೆ. ಸಾವಾಗಿದ್ರಿಂದ ಹಿಡಿದು ಆ ಮನೆಯಲ್ಲಿ ಒಂದಾಗಿದ್ದ ಪ್ರತಿಯೊಂದು ನೋಡಿ. ಅಂಥ ವ್ಯಕ್ತಿಗಳನ್ನ ಹತ್ರನೂ ಬಿಟ್ಕೋಬೇಡಿ. ಸುಮ್ಮನೆ ಕೆದಕ್ಲಿಕ್ಕೆ ಅಯ್ಯೋ ಅನುಕಂಪ ಬೇರೆ ತೋರಿಸೋದು. ಹೌದು, ಸೊ ಜನರಲಿ ನಾನು ಅನುಕಂಪನೇ ತೋರಿಸಲ್ಲ, ನೀವು ನಂಬೋದಿಲ್ಲ. ಹೌದಾ, ಸರಿ ಬಿಡಿ, ಸರಿ. ಇಷ್ಟೇ ನಾನು ಹೇಳೋದು. ಸುಮ್ಮನೆ ಅದಕ್ಕೆಲ್ಲ ಸಮಾಧಾನ ಹೇಳ್ತಾ, ಇವನ್ ಐ ಡೋಂಟ್ ಎಕ್ಸ್ಪೆಕ್ಟ್ ಸಂಬಡಿ ಟು ಕಮ್ ಅಂಡ್ ಸೇ ಸಮಾಧಾನ. ಯಾಕಂದ್ರೆ ನನ್ನ ಪ್ರಾಬ್ಲಮ್ ನಂದೇ. ನೀವು ಏನು ಸಮಾಧಾನ ಅಂದರೆ ನಾಯಿಗಳು ಬರ್ತಾವೆ ಅಷ್ಟೇ, ಅಚೋ ಹಿಂಗೋ ಅಂತ. ಎಂಥದ್ದು ಇಲ್ಲ, ಸುಮ್ಮನೆ ಅದು. ಕೆಲವ್ರಿಗೆ ಅದೇ ಇಷ್ಟ ಆಗ್ಬಿಟ್ಟಿರೋದು, ಅನುಕಂಪ ತೋರಿಸ್ಕೊಳ್ಳೋದು, ಅನುಕಂಪದ ಮೂಲಕನೇ ಏನೋ ಮಾಡಿಸ್ಕೊಳ್ಳೋದು. ಅಂತಹವರಿಗೆ ಈ ಒಂದು ನಾಗಪ್ಪನ ಮೃತ್ತಿಗೆ ತಂದಿರ್ತೀರಲ್ವಾ, ಶುಭ್ರವಾದ ಕೊಬ್ಬರಿ ಎಣ್ಣೆನಲ್ಲಿ ಆ ಭಗವಂತನ ಮುಂದ್ಗಡೆ ದೀಪ ಹಚ್ಚಿಬಿಟ್ಟು, ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಿ, ಆ ದೀಪದಿಂದ ಒಂದಷ್ಟು ಉರಿತಿರ್ತಕ್ಕಂಥ ದೀಪದ ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ತಗೊಂಡು ಆ ಮೃತ್ತಿಗೆಯನ್ನು ಸ್ವಲ್ಪ ಕಲಿಸ್ಬಿಟ್ಟು ನೆತ್ತಿಗೆ ತಟ್ಟಿಸಿ ಆ ವ್ಯಕ್ತಿಗೆ ಫಸ್ಟ್. ಅವ್ನು ಸ್ವಲ್ಪ ಬಾಯಿಗೆ ಹಾಕ್ಸಿ.
ಅದು ಸ್ವಲ್ಪ ಬಾಯಿ ಬೀಗ ಬೀಳುತ್ತೆ, ಆ ಬುದ್ಧಿನೂ ಸ್ವಲ್ಪ ಸ್ಥಿಮಿತ ಬರುತ್ತೆ, ಅನುಕಂಪ ಅದು ಇದು ಅಂತಕ್ಕಂಥದ್ದು ಸ್ವಲ್ಪ ಸುಮ್ಮನಾಗ್ತಾರೆ. ಇಷ್ಟು ಮಾಡಿಸಿ ತುಂಬ ಒಳ್ಳೇದಾಗುತ್ತೆ. ಬನ್ನಿ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು ಸರ್? ನಾರಾಯಣ ಮೇಡಮ್. ನಾನು ನಾರಾಯಣ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾರಾಯಣ ಅವರೇ? ನಾವು ಹೆಸರುಘಟ್ಟ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಹೆಸರು ಬಗ್ಗೆನೇ ಮೇಡಮ್, ಮನೆಯಲ್ಲಿ ಗಂಡ ಹೆಂಡತಿ. ಹೌದಾ, ಸರಿ. ಹುಟ್ಟಿದ ದಿನಾಂಕವನ್ನ ತಿಳಿಸಿ. ಮೇಡಮ್, 1/6/1970. ಸಮಯ? 1/6/1970. ಟೈಮಿಂಗು? ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್, 8. ಗುರೂಜಿ ಇದ್ದಾರೆ, ಮಾತಾಡಿ ನಾರಾಯಣ ಅವರೇ. ಮನೆಯಲ್ಲಿ ಒಂದು ಪುಟ್ಟದಾಗಿ ಗಣ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಮಾಡಿ, ತಪ್ಪದೆ ನಿಮ್ಮ ಪತ್ನಿ ಕೈಯಲ್ಲಿ ಸಂಕಷ್ಟ ಚತುರ್ಥಿ ಮಾಡತಕ್ಕಂಥದ್ದು ಮಾಡಿ, ಈ ಪುಟ್ಟ ವಿನಾಯಕನನ್ನು ಇಟ್ಟು 48 ದಿನ, ವಿನಾಯಕ ಅಂದರೆ ವಿಘ್ನ ನಿವಾರಕ, ನೀವು ಪ್ರತಿನಿತ್ಯ 108 ಗರಿಕೆಯನ್ನು ತಗೊಂಡು ಮನೆಯಲ್ಲೇ ಒಂದೊಂದು ಗರಿಕೆಯಿಂದಲೂ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನತಕ್ಕಂಥ ಭಾವಾರ್ಥದಿಂದ ಆ ಒಂದೊಂದೇ ಗರಿಕೆಯನ್ನು ತೆಗೆದು 108 ಬಾರಿ ಹಾಕಿ ಪೂಜೆ ಮಾಡತಕ್ಕಂಥದ್ದು. 48 ದಿನವೂ ಮೋದಕವನ್ನಿಡಬೇಕು. ಇಲ್ಲ ಅಷ್ಟೊಂದು ಆಗೋಲ್ಲ ಅಂದರೆ 2 ಬಾಳೆಹಣ್ಣಾದರೂ ಇಟ್ಟು ಒಂದಷ್ಟು ಅವಲಕ್ಕಿ ಬೆಲ್ಲ ಕುಟ್ಟಿ ಕಲಸಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮಾಡಬೇಕು. ಇದನ್ನು ಮಾಡಿ ನೋಡಿ, 48 ದಿನದಲ್ಲೊಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಮುಂದುವರ್ಸ್ಕೊಂಡು ಹೋಗಿ, ವರ್ಷದಲ್ಲೊಂದು 48 ದಿನ ಈ ಪೂಜೆ ತಪ್ಪಬಾರದು. ಮಧುಮಾಂಸಾಹಾರಗಳಿಂದ ದೂರವಿರಿ, ತೊಂದರೆ ಇಲ್ಲ. ಮಿಕ್ಕೆಲ್ಲ ಯಾವುದೇ ವಿಚಾರಕ್ಕೂ ಹೊರಗಡೆ ಹೋಗೋದು ಬರೋದು ತಿನ್ನೋದು ಅದೆಲ್ಲ ಏನೂ ತೊಂದರೆ ಇಲ್ಲ. ಮಧುಮಾಂಸಾಹಾರ ತಿನ್ನಬಾರ್ದು, ಬೀಗುರೂಟ ಅಂತ ಹೋಗಿ ತಿನ್ನಬಾರ್ದು, ಶ್ರಾದ್ದ ಸೂತಕಗಳಲ್ಲಿ ಹೋಗಿ ತಿನ್ನಬಾರ್ದು. ಅಷ್ಟು ಬಿಟ್ಟು ಹೋಟ್ಲಲ್ಲಿ ಏನೋ ಕೆಲಸದ ಮೇಲೆ ಹೋಗಿದ್ರೆ ಹೊರಗಡೆ ತಿನ್ನತಕ್ಕಂಥದ್ದು, ಎಲ್ಲೋ ಸ್ನೇಹಿತರ ಮನೆಗೆ ಹೋಗಿದ್ರೆ ಎಚ್ಚೋಕೆ ತಿನ್ನತಕ್ಕಂಥದ್ದು, ಇಲ್ಲ ದೇವಸ್ಥಾನ, ಇಲ್ಲ ಒಂದು ಹಬ್ಬ, ಇಲ್ಲ ಒಂದು ಪೂಜೆ, ಇಲ್ಲ ಒಂದು ವಿವಾಹ, ಇಲ್ಲ ಒಂದು ಉಪನಯನ ತಿನ್ನಬಹುದು, ತೊಂದರೆ ಇಲ್ಲ. ಈ ಒಂದು ಪೂಜೆಗೆ ಎಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಹೋಗಿ. ನಾರಾಯಣ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಒಂದು ಜನಜನಿತ ಮಾತಿದೆ, ಅದು ನೆನಪಾಯ್ತು ನನಗೆ. ಏನಪ್ಪಾ ಅಂದ್ರೆ, ಆಡ್ದೋರ್ ಪಾಪ ಮಾಡ್ದೋರ್ ಬಾಯ್ಲಿ ಅಂತ. ಹಾಗಾಗಿ ಸುಮ್ಮನೆ ಅವ್ರವ್ರ ವಿಷಯ ಮಾತಾಡಬೇಡಿ. ಹಾಗೆ ಮಾತಾಡೋ ಅಂತ ವಾಚಾಳಿತನದ ವ್ಯಕ್ತಿಗಳಿಗೆ ಮೃತ್ತಿಕಾ ಪ್ರಸಾದ ನೀಡಿ, ಅದೇ ರಾಮಬಾಣ ಅಂತ ಹೇಳ್ತಿದ್ರಿ. ಮುಂದೆ ಗುರುಜಿ. ನೋಡಿ, ಕೆಲವು ಮಕ್ಕಳಿಗೆ ಬಾಲಗ್ರಹ ದೋಷವಾಗುವುದು ಮುಂದಿನ ವಾರಗಳಲ್ಲಿ ಹೇಳ್ತೇನೆ. ಬಾಲಗ್ರಹ ದೋಷವಾದರೆ ಯಾವ ಪಿಶಾಚಿ ಹಿಡ್ಕೊಂಡ್ರೆ ಕುಟ್ಟಿ ಶೈತಾನ್ ಅಂತೇವೆ. ಕೆಲವು ಮಕ್ಕಳು 6 ತಿಂಗಳ ಮಕ್ಕಳು, 8 ತಿಂಗಳ ಮಕ್ಕಳು, 7 ತಿಂಗಳ ಮಕ್ಕಳು, 9 ತಿಂಗಳ ಮಕ್ಕಳು ಹುಟ್ಟಿದ ಮೇಲೆ 13, 14, 15 ಈ ಥರ ಈ ಒಂದು 7 ವಯಸ್ಸಿನ ಒಳಗಡೆ ಕೆಲವು ಮಕ್ಕಳು ತೀರ್ಕೊಂಡಾಗ ಬಾಧಾರೂಪವಾಗಿ, ಪಿಶಾಚಾರೂಪವಾಗಿ ಬಾಧಿಸ್ತಕ್ಕಂಥದ್ದು ಆಗ್ತಾ ಇರುತ್ತೆ. ಸುತ್ತಮುತ್ತಲು ಸುತ್ತಾ ಇರ್ತವೆ ಗಾಳಿ. ಆ ಜೈಂಕಾರ, ಆ ಓಂಕಾರದಲ್ಲಿ ಅವು ಸೇರ್ಕೊಂಡಿರ್ತವೆ. ಎಲ್ಲಿ ಒಳ್ಳೆಯದಿದೆಯೋ ಅದು ಕೆಟ್ಟದ್ದು ಇದೆ, ಇದಂತೂ ಸತ್ಯ. ಕೆಲವು ಮಕ್ಕಳಿಗೆ ಜನ್ಮತಾ ಬಾಲಗ್ರಹ ದೋಷವಿರ್ತದೆ. ಅಂಥ ಮಕ್ಕಳನ್ನ ಹೋಗಿ ಇಂಥ ಒಂದು ಪೀಡೆಗಳು ಹೋಗಿ ಹಿಡ್ಕೋತವೆ. ಅದಕ್ಕೆ ಆ ಮಕ್ಕಳು ಕಿರ್ಚೋದು, ಕಿಟಾರ್ ಅಂತ ಕಿರ್ಚೋದು, ಆಳೋದು. ಬೆಸ್ಟ್ ಆ ಮಕ್ಕಳು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಚೆನ್ನಾಗಿ ಆಡ್ತಾ ಇದ್ದ ಮಗು ಒಂಥರ ಮಂಕ್ ಆಗಿಬಿಡುತ್ತೆ. ಬಿಟ್ಟು ಬಿಟ್ಟು ಜ್ವರ, ಬಿಟ್ಟು ಬಿಟ್ಟು ವಾಮಿಟಿಂಗ್, ಬಿಟ್ಟು ಬಿಟ್ಟು ಲೂಸ್ ಮೋಷನ್. ಆ ವಾಮಿಟಿಂಗ್ ಮಾಡಿದ್ರು ವಾಸನೆ, ಬರೀ ಹಾಲೇ ಕುಡ್ದಿರ್ತವೆ ಮಕ್ಕಳು, ವಾಸನೆ. ಆ ಮೋಷನ್ಗೆ ಹೋದ್ರು ವಾಸನೆ, ಅಮ್ಮ ಅಂತಿರ್ತವೆ ಮಕ್ಕಳು. ಏನೋ ಚಂಡಿ ಹಿಡಿಯೋದು, ಏನೋ ಒಂದು ದಬ್ಬ ಹಾಕೋದು, ಈ ಥರದ್ದು. ಕೆಲವು ದೇವಸ್ಥಾನಗಳಿದ್ದಾವೆ ವಿಶೇಷವಾದಂಥ ಬಾಲಗ್ರಹ ದೋಷ ನಿವಾರಣೆಗೆ ಬಹುದೊಡ್ಡ ಪರಿಹಾರಗಳಿದ್ದಾವೆ. ಅದರಲ್ಲಿ ಈ ಮೃತ್ತಿಕಾ ಪರಿಹಾರವೂ ಒಂದು. ತುಂಬ ಸುಲಭ, ತುಂಬ ಅದ್ಭುತ. ಘಾಟಿ ಕ್ಷೇತ್ರ, ಕುಕ್ಕೆ ಕ್ಷೇತ್ರ, ಕಾಳಹಸ್ತಿ ಕ್ಷೇತ್ರ, ವೈದ್ಯನಾಥೇಶ್ವರ ಕ್ಷೇತ್ರ, ಮಂಜೇಶ್ವರ ಕ್ಷೇತ್ರ, ನಾಗಬನಗಳ ಕ್ಷೇತ್ರ, ಎಲ್ಲಿಯಾದರೂ ಸರಿ ಸರ್ಪ ಕ್ಷೇತ್ರಗಳಿಂದ ನಿಮಗೆ ಆ ಒಂದು ಕುಟುಂಬ ರೂಪವಾಗಿ ಪ್ರಸಾದವಾಗಿ ಪೂಜೆ ಮಾಡಿ ಆ ಮೃತ್ತಿಕಾ ಪ್ರಸಾದವನ್ನು ತಗೊಬಂದು ಆ ಮಗುವಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸ್ತೋತ್ರವನ್ನು ಪಠಣೆ ಮಾಡ್ಕೋಬೇಕಾಗುತ್ತೆ. ನೀವು ಅವತ್ತು ಮಂಗಳವಾರ ಯಾವುದೇ ಒಂದು ಸುರುಳಿ ಆಕಾರದ ವಸ್ತುಗಳನ್ನು ತಿನ್ನಬಾರ್ದು. ಅದನ್ನು ನಿಯಮ ಹಾಕ್ಕೋಬೇಕು. ಆ ಪೂಜೆ ಮಾಡೋವರೆಗೂ
ಆ ಮಗು ಸರಿಯಾಗೋವರೆಗೂ. ಸುರುಳಿ ಆಕಾರ ಅಂದ್ರೆ ನೂಡಲ್ಸ್ ಕೂಡ ತಿನ್ನಬಾರ್ದು, ನೂಡಲ್ಸ್ ಕೂಡ ತಿನ್ನಬಾರ್ದು, ನೆನ್ಪಿಟ್ಕೊಳ್ಳಿ. ಗೊತ್ತಿಲ್ಲ, ಓ ಹಾಕೊಂಡು ಚೆನ್ನಾಗಿ ಜಮಾಯಿಸಿ ನೂಡಲ್ಸ್ ತಿನ್ನು ಅಂತಕ್ಕಂಥದ್ದು. ಮ್ಯಾಗಿ ಕೂಡ ತಿನ್ನೋ ಹಾಗಿಲ್ಲ. ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಈ ನಾಗ ಪ್ರತಿಷ್ಠದ ಒಂದು ನಾಗ ಮೃತ್ತಿಕಾದ ಒಂದು ಪೂಜೆಗಳನ್ನು ಮಾಡ್ಕೋಬೇಕಾದ್ರೆ ನಿಯಮಗಳಿರುತ್ತೆ. ಅದರಲ್ಲೂ ಸೋರೆಕಾಯಿ ಸಂಬಂಧಪಟ್ಟಂಥದ್ದು ತಿನ್ನೋ ಹಾಗಿಲ್ಲ, ಕೆಲವೊಂದು ಪಡವಲಕಾಯಿ ಅದನ್ನು ತಿನ್ನೋ ಹಾಗಿಲ್ಲ, ಸುರುಳಿ ಆಗಿರ್ತಕ್ಕಂಥದ್ದು ತಿನ್ನೋ ಹಾಗೇ ಇಲ್ಲ ಅನ್ನತಕ್ಕಂಥ ಭಾವ ಹೇಳ್ತೇವೆ. ಯಾವುದೇ ಆಗಲಿ ಆವತ್ತು ಪೂಜೆ ಮಾಡೋ ದಿನ ಸುಬ್ರಹ್ಮಣ್ಯ ಕವಚವನ್ನ ಜಪ ಮಾಡಿಕೊಂಡು ಈ ಒಂದು ಮೃತ್ತಿಕೆಯನ್ನ ಮಗುವಿಗೆ ಲೇಪಿಸುವುದರಿಂದ ನೆತ್ತಿಯ ಮೇಲೆ ಆ ಬಾಲಗ್ರಹ ದೋಷ ಪೀಡೆ ಚಟ್ಟಂತ ಹೋಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಎಂಥ ಒಂದು ಪೀಡೆ, ಶಾಕಿನಿ, ಹಾಕಿನಿ, ಡಾಕಿನಿ ಕೆಲವೊಂದು ಇದಾವೆ, ಕುಟ್ಟಿ ಶೈತಾನಗಳಿರ್ತವೆ, ನಮಗೆ ಗೊತ್ತಿಲ್ಲ. ನಾವು ಕೂಡ ದೊಡ್ಡ ಶೈತಾನಗಳೇ, ನಾವು ಸುತ್ತರೆ ದೊಡ್ಡ ಶೈತಾನ. ಆ ಒಂದು ಮೃತ್ಯು ತಾನಾಗಿ ಬರಬೇಕು, ತಾನಾಗಿ ಕರ್ಕೊಂಡು ಹೋಗ್ಬೇಕು. ಅರ್ಧದಲ್ಲಿ ಬಂದು ಅರ್ಧದಲ್ಲಿ ಕರ್ಕೊಂಡು ಹೋಯ್ತು ಅಂದ್ರೆ ಅವನ ಆಸೆಗಳು, ಆಕಾಂಕ್ಷೆಗಳು ಹಾಗೆ ಇದ್ದು ಅವನು ಪ್ರೇತವಾಗಿ ಅಲೆದಾಡುತ್ತಿರುತ್ತಾನೆ, ತನ್ನವರ ಸುತ್ತಲೇ ಅಲೆದಾಡ್ತಿರ್ತಾನೆ. ಎಲ್ಲಿ ಸಿಕ್ಕಿದ್ರೆ ಸಾಕು ಅವ್ರ ಮೂಲಕ ಹೋಗಿ ತನ್ನನ್ನು ಆ ಒಂದು ಆಶೆಗಳನ್ನ ನೆರವೇರಿಸ್ಕೋಬೇಕು ಅನ್ನತಕ್ಕಂಥದ್ದು. ಸೊ ಅದೇ ರೀತಿ ಈ ಕುಟ್ಟಿ ಶೈತಾನ ಅಂದ್ರೆ ಪುಟ್ ಪಾಪು ಶೈತಾನಗಳು, ಆ ಪುಟ್ಟು ಮಕ್ಕಳು ಆಸೆ ಇರ್ತವೆ, ಇನ್ನು ಅಮ್ಮನ ಹತ್ರ ಬಜ್ಜಿ ಕುಡ್ದಿರೋಲ್ಲ, ಪಪ್ಪ ಹತ್ರ ಆಡಿರೋಲ್ಲ, ಆ ಪಪ್ಪನ ಮುಖ ನೋಡಿರಲ್ಲ, ಅಮ್ಮನ ಮುಖ ನೋಡಿರಲ್ಲ, ಅಮ್ಮನ ಮಡ್ಲು ನೋಡಿರೋಲ್ಲ, ಎಲ್ಲೋ ಕೆಲವೊಂದು ಆಸೆ ಆ ಮಕ್ಕಳಲ್ಲೂ ಆಸೆ ಇರ್ತವೆ. ಅಂಥ ಮಕ್ಕಳು ದಿಢೀರಂತ ಅಸ್ತಂಗ ಅವುಗಳ ಗಾಳಿ ಚೇಷ್ಟೆಗಳು ಈ ರೀತಿಯಾಗಿ ಮಕ್ಕಳ ಮೇಲೇನೆ ಪ್ರಭಾವ ಬೀರೋದು. ನೋಡಿ, ಚೆನ್ನಾಗಿ ಆಡ್ತಿದ್ ಮಗು ದಿಢೀರಂತ ಕಾಯಿಲೆ ಆಗೋದು, ಬೀಳೋದು, ಮಲ್ಕೊಳ್ಳೋದು, ಏನ್ ಡಾಕ್ಟರ್ ಹತ್ರ ತೋರಿಸೋದು, ಎವ್ರಿಥಿಂಗ್ ಇಸ್ ಫೈನ್, ಏನು ಆಗ್ತಿಲ್ಲ ಹೋಗಮ್ಮ ಅಂತಾರೆ. ರಾತ್ರಿ ನೋಡಿದ್ರೆ ಕಿಟಾರನ್ ಕಿರ್ಚ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಹೋಗೋಗ್ಬಿಡೋದಿಲ್ಲ, ಬೆಳಿಗ್ಗೆ ಎಲ್ಲ ನಿದ್ದೆ ಹೋಗೋಗ್ಬಿಡೋಲ್ಲ, ಕೆಲ್ಸಕ್ಕೆ ಹೋಗೋಗ್ಬಿಡೋಲ್ಲ, ಗುಯ್ಯೋ ಅಂತ ಅಳ್ತಾ ಇರೋದು, ತುಂಬ ದೇಹ ತಣ್ಣಗಾಗೋದು, ತುಂಬ ಬಿಸಿ ಆಗೋದು, ದಿಢೀರ್ ಅಂತ ಹೇಳಿಬಿಟ್ಟು ಕೃಶವಾಗ್ತಾ ಬರೋದು, ಮಲಮೂತ್ರಗಳ ವಿಸರ್ಜನೆ ಭಾರೀ ವಾಸನೆ, ನಿಯಮಿತವಾಗಿ ಆಗೋದಿಲ್ಲ, ಅನಿಯಮಿತವಾಗಿ ಆಗ್ತಕ್ಕಂಥದ್ದು, ನಿಯಮನೇ ಇಲ್ಲ, ಯಾವಾಗ ಆಗೋದು ಏನೋ ಒಳ್ಳೆ ಪೈಪಲ್ಲಿ ಹೋದಾಗ ಹೋಗ್ತಾ ಇರುತ್ತೆ. ಮಕ್ಕಳಿಗೆ ತುಂಬ ಈ ಕೃಷಿರಾಗ್ಬಿಡ್ತಾರೆ, ಮಕ್ಕಳು ವೀಕ್ ಆಗಿಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಬಾಲಗ್ರಹ ದೋಷದ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಆ ಮೃತ್ತಿಕಾ ಪೂಜೆ ಆ ಹಣೆಯ ಮೇಲೆ ಮಕ್ಕಳಿಗೆ ರಾತ್ರಿ ಮಲಗುವಾಗ ಆ ಸ್ಕಂದ ಕವಚವನ್ನ, ಸುಬ್ರಹ್ಮಣ್ಯ ಕವಚವನ್ನ ಜಪ ಮಾಡಿಕೊಂಡು ಆ ಒಂದು ನೆತ್ತಿಗೆ ಹಚ್ಚುವುದರಿಂದ ಆ ಬಾಲಗ್ರಹ ದೋಷಕ್ಕೆ ತಾತ್ಕಾಲಿಕ ಪರಿಹಾರವನ್ನು ಇಮ್ಮಿಡಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಇನ್ನಷ್ಟು ಮಾಹಿತಿಗಳಿದೆ ಈ ಮೃತ್ತಿಕಾ ಪರಿಹಾರಗಳ ಬಗ್ಗೆ, ಕಾದು ನೋಡಿ. ಬನ್ನಿ ಗುರೂಜಿ ಅವ್ರು ಏನ್ ಹೇಳ್ತಾರೆ ಈಗ ಕೇಳೋಣ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರೂಜಿ? ಭೂದೇವಿ ನಕ್ಷತ್ರ ಇವತ್ತು ರೇವತಿ ಪ್ರಭಾವದ ಒಂದು ನಕ್ಷತ್ರ ಅಂತ ಹೇಳ್ತೇವೆ. ತುಂಬ ವಿಶೇಷವಾಗಿ ಅದರಲ್ಲೂ ಮಂಗಳವಾರಗಳಂದ್ರೆ ಆ ರೇವತಿ ನಕ್ಷತ್ರ ಬಂದರೆ ತುಂಬ ವಿಶೇಷ. ಅದರಲ್ಲೂ ಈ ಏಕಾದಶಿ ಬಂದ್ಬಿಟ್ರೆ ಇದ್ದಿದ್ದು ರೇವತಿ ಅಂತ ಹೇಳಿದ್ರೇ ಆ ದೇವಿ ನಕ್ಷತ್ರ, ಲಕ್ಷ್ಮೀ ನಕ್ಷತ್ರ ಅನ್ನತಕ್ಕಂಥ, ಲಕ್ಷ್ಮಿಯ ಇನ್ನೊಂದು ರೂಪದ ನಕ್ಷತ್ರ ಅನ್ನತಕ್ಕಂಥ ಒಂದು ಭಾವ. ಮಂಗಳವಾರ ಬಂದು ಏಕಾದಶಿ ಬಂದು ಅದರಲ್ಲಿ ರೇವತಿ ನಕ್ಷತ್ರ ಬಂದ್ಬಿಟ್ರೆ ಅಂತೂ ಇಟ್ಸ್ ಅನ್ ಅಲ್ಟಿಮೇಟಮ್. ಆ ದಿನಗಳಲ್ಲಿ, ಇವತ್ತಿನ ದಿನಗಳಲ್ಲಿ ಕಂಪಲ್ಸರಿ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು, ಅದರಲ್ಲೂ ಯಾರಿಗೆ ನೋಡಿ ಕೆಲವೊಂದು ದಾನಗಳ ಬಗ್ಗೆ, ಪೂಜೆಗಳ ಬಗ್ಗೆ, ವಿನಾಯಕನಿಗೆ ತುಳಸಿನಿಟ್ಟು ಪೂಜೆ ಮಾಡೋ ಹಾಗಿಲ್ಲ ಅನ್ನತಕ್ಕಂಥದ್ದು ಮಾತು ಹೇಳಿದ್ದೆ. ಆತನಿಗೆ ಧೂರ್ವ, ಆ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ವಿಶೇಷ ಆಗುತ್ತೆ ಅನ್ನತಕ್ಕಂಥ ಮಾತು. ಗುರುವಿಗೆ ಆ ಒಂದು ಕಾಬೂಲ್ ಕಡಲೆಯಿಂದ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆ ದಕ್ಷಿಣಾಮೂರ್ತಿಗೆ ಒಂದು ಹಾರ ಮಾಡಿಸಿ ಹಾಕಿದ್ರೆ ತುಂಬ ಇಷ್ಟವಾದ ಭಕ್ಷ್ಯ. ಬೇರೆ ಇನ್ಯಾವ ಹೂ ಇಡ್ತಿರೋ ಇಲ್ವೋ, ಯಾವ ಹಾರ ಹಾಕ್ತಿರೋ ಇಲ್ವೋ, ಇದನ್ನು ಇಡೋದ್ರಿಂದ ತುಂಬ ವಿಶೇಷ ಆಗುತ್ತೆ ಅನ್ನತಕ್ಕಂಥದ್ದು. ಇಂಥ ದಿನಗಳಲ್ಲಿ ಲಕ್ಷ್ಮಿಗೆ ಮಲ್ಲಿಗೆ ಹೂವಿನ ಮಾಲೆಯನ್ನು ಅರ್ಪಿಸುವುದರಿಂದ ಮನಸ್ಸಿನ ಇಚ್ಛೆಗಳು ನೆರವೇರತಕ್ಕಂಥದ್ದಾಗುತ್ತೆ. ಅದರಲ್ಲೂ ಲಕ್ಷ್ಮಿಗೆ ನಾವು ಸಾಮಾನ್ಯವಾಗಿ ಬರೀ ಲಕ್ಷ್ಮಿ ಅಂತ ಹೇಳೋಲ್ಲ, ಶ್ರೀಕಾರವನ್ನು ಸೇರಿಸ್ಕೊತೇವೆ. ಶ್ರೀಲಕ್ಷ್ಮಿ ಅನ್ನತಕ್ಕಂಥದ್ದು, ಶ್ರೀ ಅಂದ್ರೇ ಪೂರ್ಣಲಕ್ಷ್ಮಿ, ಜ್ಞಾನಲಕ್ಷ್ಮಿ, ಚೈತನ್ಯ ಲಕ್ಷ್ಮಿ, ಗಜಲಕ್ಷ್ಮಿ, ರಾಜಲಕ್ಷ್ಮಿ, ವೈಭವ ಲಕ್ಷ್ಮಿ ಅನ್ನತಕ್ಕಂಥ ರೂಪದಿಂದ ಹಲವಾರು ಹೆಸರುಗಳಿಂದ ಆಕೆಯನ್ನು ಕರೆಯತಕ್ಕಂಥದ್ದು ಆ ಲಕ್ಷ್ಮಿಯನ್ನು. ಎಲ್ಲರೂ ಬಯಸೋದೇನು ಗೊತ್ತಾ, ನಮ್ಮ ಹತ್ರ ಲಕ್ಷ್ಮಿ ಇರಬೇಕಪ್ಪ, ನಮ್ಮನೇಲೂ ಇರಬೇಕಪ್ಪ ಅನ್ನತಕ್ಕಂಥ ಒಂದು ಭಾವ. ಸೊ ಅಂತಹವರು, ಅದರಲ್ಲೂ
ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ವಿಜಯಲಕ್ಷ್ಮಿ, ರಾಜಲಕ್ಷ್ಮಿ, ಈ ಥರ ಲಕ್ಷ್ಮಿಯಿಂದ ಅಂತ್ಯವಾಗತಕ್ಕಂಥವರಾದರೂ ಸರಿ, ಇಲ್ಲ ಲಕ್ಷ್ಮಿಯಿಂದ ಆರಂಭವಾಗತಕ್ಕಂಥ ಕೆಲವು ಹೆಸರುಗಳಿರ್ತವೆ. ಲಕ್ಷ್ಮೀ ಪ್ರಿಯ, ಲಕ್ಷ್ಮೀ ಸುತ, ಲಕ್ಷ್ಮೀನಾರಾಯಣ್, ಲಕ್ಷ್ಮೀಪತಿ, ಈ ಥರದ ಒಂದು ಹೆಸರಿರ್ತಕ್ಕಂಥವರು ಗಂಡಸರಾದರೂ ಸರಿ. ಇವತ್ತು ಇಂಥ ಒಂದು ರೇವತಿ ನಕ್ಷತ್ರಗಳ ಸಂದರ್ಭ, ಅದರಲ್ಲೂ ಮಂಗಳವಾರ, ಅದರಲ್ಲೂ ಏಕಾದಶಿ, ವಿಷ್ಣುವಿಗೆ ತುಂಬಾ ಇಷ್ಟವಾದಂಥ ದಿನ ಏಕಾದಶಿ ವ್ರತಗಳಲ್ಲಿಯೇ ತುಂಬ ಶ್ರೇಷ್ಠವಾದ ವ್ರತ ಅನ್ನತಕ್ಕಂಥ ಮಾತಿದೆ. ಸರಳವಾಗಿ ಸುಲಭವಾಗಿ ಸಾಮಾನ್ಯರು ಮಾಡತಕ್ಕಂಥ ವ್ರತ ಅನ್ನತಕ್ಕಂಥ ಮಾತಿದೆ. ಅಂಥ ಒಂದು ಏಕಾದಶಿಯ ದಿನದಂದು ಮಂಗಳವಾರ ಬಂದರೆ ಇನ್ನೂ ವಿಶೇಷ. ಮಂಗಳವಾರಂ ಮಂಗಳ ಕಾರ್ಯಂ ಅನ್ನತಕ್ಕಂಥ, ಕೆಲವರು ಅಯ್ಯೋ ಮಂಗಳವಾರ ಅಂತಾರೆ. ಮಂಗಳವಾರವೇ ಮಂಗಳ ಕಾರ್ಯ ಮಾಡಿ ನೋಡಿ. ಅಯ್ಯೋ ಮಂಗಳವಾರ ಹೆಣ್ಮಗಳು ಹುಟ್ಟು ಬಿಟ್ಟಿದ್ದಾಳೆ ಗುರುಗಳೇ ಅಂತ. ಅಯ್ಯೋ ಹುಚ್ಚಪ್ಪಂದ್ರ, ಯಾವ ಹೆಣ್ಣು ಮಗಳು ಮಂಗಳವಾರ ಹುಟ್ಟಿದ್ದಾಳೋ ಅವಳು ಹುಟ್ಟಿದ ಮನೆಗೆ ಸ್ವಲ್ಪ ಒದ್ದಾಟಗಳನ್ನು ತಂದುಕೊಟ್ಟರೂ ಹೋಗುವ ಮನೆಗೆ ಮಹಾಲಕ್ಷ್ಮಿಯಾಗಿ ನಿಲ್ತಾಳೆ. ಇದನ್ನು ತಿಳಿದುಕೊಂಡಂತ ಹಿರಿಯರು ಏನ್ ಮಾಡ್ತಾರೆ ಗೊತ್ತರೋ, ಮನೆ ಅಳಿಯನನ್ನಾಗಿ ಮಾಡ್ಕೊಂಡು ತುಂಬಿಟ್ಕೋತಾರೆ ಹುಚ್ಚಪ್ಪಂದ್ರ. ಆ ಮನೆ ಮಹಾಲಕ್ಷ್ಮಿ ಹೋಗಬಾರ್ದು, ಮನೆ ದಾಟಬಾರ್ದು, ಹೊಸಲು ದಾಟಬಾರ್ದು ಅಂತ ಹೇಳ್ಬಿಟ್ಟು ವಧು ದಕ್ಷಿಣೆಯನ್ನ, ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆಯನ್ನ ಕೊಟ್ಟು ನಾವು ನಿಮ್ಮನೆಗೆ ಇರ್ತೀವಿ, ನೋಡ್ಕೋತೀವಿ, ನಮ್ಮ ಬಂಗಾರ ನಮಗೆ ಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನೋಡ್ತಾರೆ. ಅಷ್ಟು ಒಂದು ವಿಶೇಷ. ಅಂತ ಹೆಣ್ಣುಮಕ್ಕಳನ್ನ ತಿಳಿದಿರ್ತಕ್ಕಂಥವ್ರು ಮನೆ ತುಂಬಿಸ್ಕೋತೇವೆ ನಾವು. ಅಯ್ಯೋ ಮಂಗಳವಾರ ಹುಟ್ಟಿದ್ಯಾ ಈ ಮಗು, ಶುಕ್ರವಾರ ಹುಟ್ಟಿದ್ಯಾ ಈ ಮಗು. ಅತಿ ಮುಖ್ಯವಾಗಿ ಮಂಗಳವಾರ ಕೆಲವೊಂದು ಹೋರಾಗಳಿದ್ದಾವೆ, ಕೆಲವೊಂದು ಅಂಶಗಳಲ್ಲಿ ಹುಟ್ಟು ಬಿಟ್ಟು ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮಿಯೇ ಆ ಹೆಣ್ಣುಮಗು, ನಮಗೆ ಗೊತ್ತಿಲ್ಲ ಅದಷ್ಟೇ. ಸೋಮವಾರ ರಾತ್ರಿ, ಮಂಗಳವಾರ ಬೆಳಿಗ್ಗೆ ರಾತ್ರಿ 12:30ಯಿಂದ 2:30 ಒಳಗಡೆ ಏನಾದರೂ ಹುಟ್ಟಿದ್ರೆ ವೈಭೋಗವೇ. ಹುಟ್ಟಿದ ಮನೆಗೆ ಮಹಾವೈಭೋಗ. ಅದೇ ಮಂಗಳವಾರ ರಾತ್ರಿ 12:30 ಮೇಲೆ ಬೆಳಿಗ್ಗೆ 1:45, 2 ಗಂಟೆ ಒಳಗಡೆ ಹುಟ್ಟಿದ್ರೆ ಹೋಗುವ ಮನೆಗೆ ಮಹಾಲಕ್ಷ್ಮಿ. ಕನಕವನ್ನೇ, ಕನಕವೃಷ್ಟಿಯೇ ತಗೊಂಡು ಹೋಗ್ತಾಳೆ. ಆಕೆ ಕಣ್ಣಲ್ಲೊಂದು ಅದ್ಭುತವಾದಂಥ ಚೈತನ್ಯವಿದ್ದು ಬಿಟ್ಟಿರುತ್ತೆ. ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಹುಡುಕಿ ತಗೋಬರ್ತೇವೆ ನಮ್ಮ ಮನೆಗೆ ಅಂತ ಹೆಣ್ಣು ಮಕ್ಕಳನ್ನ. ಹುಡುಕಿ ಲೆಕ್ಕಾಚಾರ ಹಾಕಿ ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರಬೇಕು ಅನ್ನತಕ್ಕಂಥದ್ದು ನಿಜವೇ. ಸೊ ಅಂಥದ್ದೊಂದು ಲಕ್ಷ್ಮಿ ನಿಮಗೆ ನೆಲೆ ನಿಂತಿರಬೇಕು, ಸದಾ ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡಿರಬೇಕು ಅನ್ನತಕ್ಕಂಥದ್ದಾದರೆ ಇಂಥ ಒಂದು ರೇವತಿ ನಕ್ಷತ್ರಗಳ ಅಪರೂಪದ ದಿನದಂದು ಈ ಲಕ್ಷ್ಮಿ, ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಶ್ರೀಲಕ್ಷ್ಮಿ, ರಾಜ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಏನು ಲಕ್ಷ್ಮಿ ಅನ್ನತಕ್ಕಂಥದ್ದಿದ್ರೂ ಸರಿ, ಬರೀ ಲಕ್ಷ್ಮಿ ಅಂತ ಆದರೂ ಸರಿ, ಬರೀ ಶ್ರೀಲಕ್ಷ್ಮಿ ಅಂತ ಆದರೂ ಸರಿ, ಇಲ್ಲ ಹಿಂದೆ ಮುಂದೆ ಅಂತಿದ್ರೂ ಸರಿ, ಗಂಡಸರೂ ಅಷ್ಟೇ. ಇವತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಲ್ಲಿಗೆಯ ಮಾಲೆಯನ್ನ ಕೊಡಬೇಕು, ಹಾರವನ್ನ. ಬರೀ ತಲೆಯಲ್ಲಿ ಮುಡ್ಕೊಳ್ಳೋ ಥರ ಅಲ್ಲ ಅದಿರಬೇಕು, ಅದು ಬಂದು ಹಾರದ ಥರ, ಅದು ಕುಚ್ಚು ಥರ ಪೋಣಿಸಿರಬೇಕು. ಗಟ್ಟಿಯಾಗಿ ಒಂದು ಹಾರ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ಬಿಟ್ಟು ಜೋಡಿಸಿದ್ದೇವೆ. ಹೆಣ್ಮಕ್ಳು ಹೂವು ಕಟ್ಕೋಬೇಕಾದ್ರೆ ಸ್ವಲ್ಪ ಬಿಟ್ಟು ಕಟ್ಟಿರ್ತಾರೆ. ದೇವರಿಗೆ ಮಾತ್ರ ಅರ್ಪಿಸುವಾಗ ಅತಿ ಮುಖ್ಯವಾಗಿ ಆ ರೀತಿ ಹಾಕುವುದಕ್ಕಿಂತಲೂ ತುಂಬ ಹತ್ತಿರವಾಗಿ ಅದನ್ನ ದಾರ ಹಾಕಿ ಅದ್ರಲ್ಲಿ ಪೋಣಿಸೋದ್ರಲ್ಲೂ ಒಂದು ವಿಧಾನ ಇದೆ. 5 ಥರದ್ದು ಪೋಣಿಸ್ಬೇಕು. ಒಂದೊಂದು ದೇವಿಗೂ ಒಂದೊಂದು ಸಂಕಲ್ಪಕ್ಕೂ 7 ಹಾಕ್ತೇವೆ, 5 ಹಾಕ್ತೇವೆ, 3 ಹಾಕ್ತೇವೆ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ 2 ಹಾಕಬಾರ್ದು, 4 ಹಾಕಬಾರ್ದು, 6 ಹಾಕಬಾರ್ದು, 8 ಹಾಕಬಾರ್ದು, 10 ಹೂವನ್ನು ಪೋಣಿಸಲೇಬಾರ್ದು. ಆ 5 ಹೂವು ಇಟ್ಟ ಮೇಲೆ ಒಂದು ಕನಕಾಂಬರವನ್ನಾಗಲಿ, ಇಲ್ಲ ಸೇವಂತಿಯನ್ನಾಗಲಿ, ತುಳಸಿಯನ್ನಾಗಲಿ, ದವನದ ಹೂವನ್ನಾಗಲಿ ಸೇರಿಸಿರಲೇಬೇಕು. ಕನಕಾಂಬರ ಬಂದು ಸಾಮಾನ್ಯವಾಗಿ ಇಟ್ಟು ಪೂಜೆ ಮಾಡಿಸಿ ಮುಡ್ಕೋಬೇಕಾಗುತ್ತೆ, ಅಲ್ಲೇ ಹಾಕ್ಸೋದೇನಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಅಲಂಕಾರಕ್ಕೆ ಕೊಡೋ ಹಾಗಿಲ್ಲ, ವೈರಾಗ್ಯ ಬರುತ್ತೆ. ನಿಮಗೆ ಖುಷಿಯಾಗಿ ಆನಂದವಾಗಿರ್ಬೇಕು ಅನ್ನೋದಾದ್ರೆ ಕೊಟ್ಟು ಕನಕಾಂಬರವನ್ನ ಆ ಒಂದು ಮಾಲೆಯಲ್ಲಿ ಸೇರಿಸಿ ದೇವರು ಕೊಟ್ಟು ಪೂಜೆ ಮಾಡಿ ಇಷ್ಟೇ ಇಷ್ಟ ಅದು ತಲೆಯಲ್ಲಿ ಬಲಗಡೆ ಇಟ್ಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಮಾಡಲೇಬೇಕು. ಇದು ತಪ್ಪಬಾರ್ದು.
ಬಲಗಡೆ ಬರಬೇಕು, ಎಲ್ಲರೂ ಎಡಗಡೆ ಇಟ್ಕೋತೀರಾ. ಲಕ್ಷ್ಮಿ ಪೂಜೆ ಮಾಡಿದ್ದು ಬಂದು ನಮ್ಮ ಬಲ ಹಸ್ತದ ಕಡೆ, ಅದಕ್ಕೆ ಬಲಗೈಯನ್ನೇ ಜಾಸ್ತಿ ನಾವು ಶುಭ ಕಾರ್ಯಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಈ ಕಡೆ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕು ಚಿಕ್ಕದಾಗಿ. ಇದನ್ನು ಮಾಡಿ ನೋಡಿ. ಅದರಲ್ಲೂ ಈ ದಿನ, ಈ ಒಂದು ರೇವತಿ ನಕ್ಷತ್ರದ ದಿನ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ, ಹೆಸರುಬೇಳೆ ಇಂದ ಮಾಡಿರ್ತಕ್ಕಂಥ ಏನಾದರೂ ಒಂದು ಹುಗ್ಗಿ ಆದರೂ ಸರಿ ಮಾಡಿಸ್ಬಿಟ್ಟು ಆ ದೇವಿಗೆ ಸಂಕಲ್ಪವಾಗಿ ಸಂಧ್ಯಾಕಾಲದಲ್ಲಿ ಒಂದು 5 ಜನಕ್ಕಾದರೂ ಪ್ರಸಾದವಾಗಿ ಹಂಚುವುದರಿಂದ, ಅದರ ಜೊತೆಯಲ್ಲಿ ಅರಿಶಿನ, ಕುಂಕುಮ, ತಾಂಬೂಲ, ಎಲೆ, ಅಡಿಕೆ, ತೆಂಗಿನಕಾಯಿ ಈ ರೀತಿ ಸೇರಿಸಿ ಕೊಡುವುದರಿಂದ ತುಂಬ ವಿಶೇಷ ಸಂಪ್ರೀತಳಾಗ್ತಾಳೆ, ಮನೆಯಲ್ಲಿ ನೆಲೆಸ್ತಾಳೆ ಅನ್ನತಕ್ಕಂಥದ್ದು. ಇಂಥ ದಿನಗಳಿಗೋಸ್ಕರ ನಾವು ಕೆಲವೊಂದು ಕಾಯ್ತಿರ್ತೇವೆ. ಕೆಲವೊಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೂ ಕೂಡ ವ್ಯವಹಾರಗಳು, ಬಹುದೊಡ್ಡ ವ್ಯವಹಾರಗಳು ಮಾಡಿಕೊಳ್ಳಲು ತುಂಬ ವಿಶೇಷವಾದಂಥ ಸೌಭಾಗ್ಯ ಯೋಗದ ದಿನ ಇವತ್ತು ಬೇರೆ. ಸೌಭಾಗ್ಯ ಯೋಗ ಅಂತ ಹೇಳಿದ್ರೆ ಡಿಗ್ಗಿಂಗ್, ವೆಲ್ಲಿಂಗ್, ಬಾವಿ ತೋಡೋದು, ಮನೆ ಕಟ್ಸೋದು, ಗೃಹ ಪ್ರವೇಶ ಮಾಡೋದು, ಗೃಹಾರಂಭ ಮಾಡತಕ್ಕಂಥದ್ದು, ಯಾವುದೇ ಶುಭ ಕಾರ್ಯಗಳು, ದೇವಕಾರ್ಯ, ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಇಂಥ ಒಂದು ತಿಥಿ ನಕ್ಷತ್ರ ಹುಡುಕ್ತೇವೆ. ಏಕಾದಶಿ ತಿಥಿ ಕರಣ ಕೂಡ ಚೆನ್ನಾಗಿದೆ, ಯೋಗವೂ ಚೆನ್ನಾಗಿದೆ, ನಕ್ಷತ್ರವೂ ಚೆನ್ನಾಗಿದೆ, ದಿನವೂ ಚೆನ್ನಾಗಿದೆ. ಮಂಗಳವಾರ ಮಠ ಮಂಗಳವಾರ ಮಾಡ್ತಾರೇನೋ ಅಂತ ಕೆಲವರು ಸುಮ್ಮನೆ ಆಡುಭಾಷೆಯಲ್ಲಿ ಆಡ್ತಾರೆ. ಇಂಥ ಒಂದು ನಕ್ಷತ್ರ ಪ್ರಭಾವ, ಇಂಥ ಒಂದು ತಿಥಿ ಪ್ರಭಾವ ಬಂತು ಅಂದರೆ ಸರ್ವರು ಎಲ್ಲ ಶುಭ ಕಾರ್ಯ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ಲಕ್ಷ್ಮಿ ಅನ್ನೋರ್ಗೆ ಏನೋ ನೋವು, ಸಂಕಟ. ಅದು ಲಕ್ಷ್ಮೀನಾರಾಯಣ ಆದರೂ ಸರಿ, ಲಕ್ಷ್ಮೀಪತಿ ಆದರೂ ಸರಿ, ಲಕ್ಷ್ಮೀಶ ಆದರೂ ಸರಿ, ಗಂಡಾದ್ರೂ ಸರಿ, ಹೆಣ್ಣಾದ್ರೂ ಸರಿ, ಅಲ್ಲೊಂದು ಪೆಟ್ಟೆ. ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ, ಹೋಗಿ ಆ ಲಕ್ಷ್ಮಿಗೆ. ಆಯಿತು ಅಂದರೆ ರವಿಕೆ ಪ್ರಸಾದವನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿ ನೋಡಿ, ಗೆಲುವು ನಿಮ್ಮದಾಗ್ತಕ್ಕಂಥದ್ದು. ಲಕ್ಷ್ಮಿ ಸದಾ ನಿಮ್ಮ ಹತ್ರ ನೆಲೆಸಿರ್ತಕ್ಕಂಥದ್ದು. ಆ ಗತ್ತಲ್ಲೇ ಇರ್ತೀರಾ. ಒಳ್ಳೆಯದಾಗಲಿ. ಬನ್ನಿ ಗುರೂಜಿಯವರು ಈಗೇನ್ ಹೇಳ್ತಾರೆ, ಕೊನೆಯ ವಿಭಾಗ ಅಂದ್ರೆ ರಾಶಿ ಫಲಗಳ ಕುರಿತು ತಿಳಿಸ್ಕೊಡ್ತಾರಲ್ವಾ, ಬನ್ನಿ ತಿಳಿಯೋಣ. ಗುರುಜಿ, ಇಂದಿನ ದಿನ ಹೇಗಿದೆ ಗುರುಜಿ ನಮ್ಮೆಲ್ರಿಗೂ? ರೇವತಿ ನಕ್ಷತ್ರ ತುಂಬ ವಿಶೇಷ. ಬುಧನ ನಕ್ಷತ್ರ, ಬುಧನ ಅಂಶದ ಒಂದು ಪ್ರಭಾವ. ಆ ಬುಧ ಉಚ್ಚನಾಗಿ ಕೂತಿರ್ತಕ್ಕಂಥದ್ದು ಗುರು ಜೊತೆ, ಶುಕ್ರನ ಜೊತೆ. ಸೊ ನೋಡೋಣ ಯಾರ್ಯಾರಿಗೆ. ಆ ಬುಧ ಅಂತ ಹೇಳಿದ್ರೆ ಏನು? ಬುದ್ಧಿ, ವ್ಯವಹಾರ, ಚಾಣಕ್ಷತೆ, ಲೆಕ್ಕಾಚಾರ, ಇದೆಲ್ಲವನ್ನು ತೋರಿಸ್ತಕ್ಕಂಥದ್ದು. ಜ್ಞಾನ, ವಾಣಿ, ನಟನೆ. ಸೊ ಯಾರ್ಯಾರು ನಾಟಕ ಮಾಡ್ತೀರಾ, ನಟನೆ ಮಾಡ್ತೀರಾ, ಇಲ್ಲ ರೀಲ ನೋಡೇ ಬಿಡೋಣ. ಮೇಷರಾಶಿ, 12ನೇ ಮನೆಯಲ್ಲಿ ಚಂದ್ರ ಕುಳಿತಿದ್ದಾನೆ. ಸ್ವಲ್ಪ ವ್ಯವಹಾರದಲ್ಲಿ ಏರುಪೇರು, ಪ್ರಯಾಣದಲ್ಲಿ ಏರುಪೇರು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸ್ವಲ್ಪ ಭೂಮಿ ವ್ಯವಹಾರದಲ್ಲಿ ಮುಖ್ಯವಾಗಿ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಒತ್ತಡ ಆಗಿಬಿಡುತ್ತೆ. ಆಗಮಿಕರಾಗಿ ಯಜ್ಞ, ಯಾಗ, ಹೋಮ, ಧಾರ್ಮಿಕ ಒಂದು ಪ್ರವೃತ್ತಿ, ಕೆಲಸ, ವೃತ್ತಿಯಲ್ಲಿರ್ತಕ್ಕಂಥವ್ರು, ಯಾರ್ಚಕರು, ಪುರೋಹಿತರು, ವೈದಿಕದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮನೆಯಲ್ಲಿ ಯಾವುದೋ ಒಂದು ಪುರುಡಾಗ್ತಕ್ಕಂಥದ್ದು, ಸೂತಕ ಆಗ್ತಕ್ಕಂಥದ್ದು, ಯಾವುದೋ ಗುರು ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಕಂಟಕವೂ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ. ಶುಭ ಕಾರ್ಯ ವಿಘ್ನಗಳು, ಶುಭ ಕಾರ್ಯ ಎಳೆದಾಟ, ಏನೋ ಮನಸ್ಸು ಇವತ್ತು ನಿಮ್ಮ ಸ್ಥಿತಿಲಿರೋಲ್ಲ. ಸ್ವಲ್ಪ ದುರಭ್ಯಾಸಗಳಿದ್ರೆ ಯಾರ ಜೊತೆಲೂ ಹೋಗ್ಬೇಡಿ, ಒಂಟಿಯಾಗಿಯೂ ಇರಬೇಡಿ, ಮುಖ್ಯ ರಿಸ್ಕು ತಗೋಬೇಡಿ. ವೃಷಭ ರಾಶಿ ಪರವಾಗಿಲ್ಲ, ಇಟ್ಸ್ ಫ್ಯಾಂಟಾಸ್ಟಿಕ್ ಡೇ. ಈ ಚಾರ್ಟರ್ಡ್ ಅಕೌಂಟೆಂಟ್ಸು, ಆಡಿಟರ್ಸು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸು, ಬ್ಯಾಂಕ್ಸಲ್ಲಿ ಕೆಲಸ ಮಾಡ್ತೀರಾ, ಲೇವಾದೇವಿಯಲ್ಲಿ ಕೆಲಸ ಮಾಡ್ತೀರಾ, ಪಿಗ್ಮಿ ಕಲೆಕ್ಷನ್ ಮಾಡ್ತೀರಾ, ಸೇಲ್ಸು, ಆ ಒಂದು ಸೇಲ್ಸ್ ಐಟಮ್ ಕೊಟ್ಟು ದುಡ್ಡು ಕಲೆಕ್ಷನ್ ಮಾಡ್ತಕ್ಕಂಥದ್ದು, ಚೀಟಿ ವ್ಯವಹಾರ ನಡೆಸ್ತೀರಾ, ಫೈನಾನ್ಸ್ ವ್ಯವಹಾರ ನಡೆಸ್ತೀರಾ, ಬಂಗಾರ ಅಡ ಇಟ್ಕೊಂಡು ದುಡ್ಡು ಕೊಡ್ತೀರಾ, ಕೆಲವರು ಪಾತ್ರೆ ಪಗಡೆ ಎಲ್ಲ ಇಟ್ಕೊಂಡು ಅಡ ಇಟ್ಕೊಂಡು ವ್ಯವಹಾರ ಮಾಡ್ತಿರ್ತಾರೆ, ಅಂಥದ್ದಾದರೂ ಸರಿ. ನಟನಾ ಪ್ರಪಂಚ, ಕಲಿಕಾ ಪ್ರಪಂಚ, ಟ್ಯೂಷನ್ಸು, ಇನ್ಸ್ಟಿಟ್ಯೂಟ್ಸು, ಈ ಡಾನ್ಸು, ಮ್ಯೂಸಿಕ್ಕು, ಆರ್ಟಿಸ್ಟು, ಬ್ಯೂಟಿಷಿಯನ್ ಕೋರ್ಸುಗಳು, ಈ ಥರದ್ದು ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ ಲಾಭ. ಬುಧನ್ ತತ್ವ ಇದೆಲ್ಲ. ಮಿಥುನ ರಾಶಿ, ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನಿಸುತ್ತೆ. ಇರೋ ಉದ್ಯೋಗ ಬದಲಾವಣೆನೋ, ಸ್ಥಾನ ಬದಲಾವಣೆನೋ ಮಾಡ್ಕೊಳ್ಳೋಣ. ಅದರಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋರು, ಈ ಮಣ್ಣಿಗೆ ಸಂಬಂಧಪಟ್ಟಂಥದ್ದು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ಎಲೆಕ್ಟ್ರಿಷಿಯನ್ನು, ಪ್ಲಂಬಿಂಗು, ಅದರ ಒಂದು ಡಿಸೈನಿಂಗು, ಆರ್ಕಿಟೆಕ್ಟು, ಇಂಟೀರಿಯರ್ಸು, ಸ್ಟ್ರಕ್ಚರಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು, ಇಂಟೀರಿಯರ್ ಡೆಕೋರೇಟರು, ಇವುಗಳಲ್ಲಿರ್ತಕ್ಕಂಥವ್ರು. ಸೊ ಆ ಮಣ್ಣಿನ ಕೆಲಸ ಮಾಡ್ತಕ್ಕಂಥವ್ರು, ಭೂಮಿ ಅಗಿತಕ್ಕಂಥವ್ರು, ಇದರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮವಾದರೂ ಪರವಾಗಿಲ್ಲ. ಮಿಕ್ಕಂತೆ ಸ್ವಲ್ಪ ಷೇರು, ಹಣಕಾಸು ಎಚ್ಚರಿಕೆ. ಕಟಕ ರಾಶಿ, ಲಗ್ನಾಧಿಪತಿಯ ಹೋಗಿ 9ನೇ ಮನೇಲಿ ಕುಳಿತಿದ್ದೀರಾ. ಸ್ವಲ್ಪ ದಣಿ ಮಾಡ್ತಕ್ಕಂಥದ್ದು, ಒಡ ಹುಟ್ಟಿದವರಿಂದ ಕಿರಿಕಿರಿ ನೋಡ್ತಕ್ಕಂಥದ್ದಾಗುತ್ತೆ.
ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಸಂಗಾತಿ ವಿಚಾರದಲ್ಲಿ ಕಿರಿಕಿರಿ, ಏನೋ ಬಂಗಾರ ಕಳ್ಕೊಳ್ಳೋದು, ಬೆಳ್ಳಿ ಕಳ್ಕೊಳ್ಳೋದು, ಇಲ್ಲ ಯಾವುದೋ ಕಷ್ಟಾರ್ಜಿತಕ್ಕೋಸ್ಕರ ಅಡಮಾನ ಬಿಡತಕ್ಕಂಥ ಒಂದು ಪ್ರಸಂಗ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರ ಚಿಕ್ಕಗಳಿದೆ, ಯಾರಿಗೂ ಮಾತು ಕೊಟ್ಟಿದ್ದೀರಾ, ಬಟ್ ನಿಭಾಯಿಸ್ಕೋತೀರಾ. ಸಿಂಹರಾಶಿ ಸ್ವಲ್ಪ ನೋಡಿಕೊಂಡು, ತುಂಬ ಸ್ಟ್ರೆಸ್ ಆಗಿರ್ತೀರಾ, ಓಡಾಟ, ಮನೆ, ಕೆಲಸ, ಹೋಗಪ್ಪ ಸಾಕಾಗ್ಬಿಟ್ಟಿದೆ ಅನ್ನತಕ್ಕಂಥ ಒಂದು ಭಾವ ಅನಿಸುತ್ತೆ. ಆರೋಗ್ಯದ ಕಡೆ ಗಮನ ಇಡಿ. ತುಂಬ ಬ್ಯಾಕ್ ಪೇನ್ ಅನ್ನಿಸ್ತಕ್ಕಂಥದ್ದು, ಪ್ರಯಾಣದಿಂದ ಬಳಲ್ತಕ್ಕಂಥದ್ದು, ಅದರಲ್ಲೂ ಈ ಸೆಕ್ಯೂರಿಟಿ ಕೆಲಸ, ಪೊಲೀಸ್ ಕೆಲಸ, ಈ ಸ್ಪೋರ್ಟ್ಸಲ್ಲಿ ಕೆಲಸದಲ್ಲಿರ್ತಕ್ಕಂಥವ್ರು, ಸ್ಪೋರ್ಟ್ಸ್ ಮಾಸ್ಟರ್, ಸ್ಪೋರ್ಟ್ಸ್ ಟ್ರೈನರು, ಇದರಲ್ಲಿರ್ತಕ್ಕಂಥವ್ರು, ಈಜುಗಾರರು, ಈಜುಗಾರಿಕೆ ಕಲಿಸ್ಕೊಡ್ತಕ್ಕಂಥವ್ರು, ಈ ಒಂದು ಗೋಡೆ ಹೊಡಿತಕ್ಕಂಥವ್ರು, ಮನೆ ಹೊಡೆಯತಕ್ಕಂಥ ವೃತ್ತಿ ಮಾಡ್ತಕ್ಕಂಥವ್ರು, ಬಾಗಿಲು ಹೊಡೆದು ಹೊಸ ಬಾಗಿಲು ಇಡ್ತಕ್ಕಂಥವ್ರು, ಕಲ್ಲು ಹೊಡೆಯತಕ್ಕಂಥವ್ರು, ಅಂಥವರಿಗೆ ಸ್ವಲ್ಪ ಪರಿಶ್ರಮ ಆಗ್ತಕ್ಕಂಥ ದಿನ. ಡ್ರೈವರ್ಸ್ ಸ್ವಲ್ಪ ಎಚ್ಚರಿಕೆ. ಕನ್ಯಾ ರಾಶಿ ಪರವಾಗಿಲ್ಲ, ಇಟ್ಸ್ ಯುವರ್ ಡೇ. ಸಿಕ್ಕಾಬಟ್ಟೆ ಖರ್ಚು, ಓಡಾಟ, ಎಳೆದಾಟ, ದಿಢೀರಂತ ದೈವ ದರ್ಶನ, ಗುರು ದರ್ಶನ ಇವುಗಳ ಒಂದು ಭಾಗ್ಯವೂ ಕೂಡ ನಿಮ್ಮದಾಗ್ತಕ್ಕಂಥ ಒಂದು ದಿನ. ಮನೆಯಲ್ಲಿ ಕಲರವ, ಎಲ್ಲರ ಒಂದು ಸಡಗರ ಸಂಭ್ರಮದ ಒಂದು ಛಾಯೆ ನಿಂತ್ಕೊಳ್ತಕ್ಕಂಥದ್ದು ಆಗುವುದು. ಇನ್ನು ತುಲಾ ರಾಶಿ, ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರ, ಬುಧ, ಇಲ್ಲಿ ನೋಡಿದ್ರೆ ನೀಚ, ಅಲ್ಲಿ ನೋಡಿದ್ರೆ ಉಚ್ಚ. ಸೊ 50-50 ಇರತಕ್ಕಂಥದ್ದು. ತುಂಬ ಬುದ್ಧಿವಂತಿಕೆ ಮಾಡೋಕ್ಕೋಗಿ, ತುಂಬ ಬಾಚ್ಕೊಳ್ಳೋಕೆ ಹೋಗಿ, ತುಂಬ ಕಮಿಷನ್ ಏಜೆಂಟ್ಗೆ ಸಂಬಂಧಪಟ್ಟಂಥ ವ್ಯವಹಾರ, ಈ ಒಂದು ಕೂದಲಿಗೆ ಸಂಬಂಧಪಟ್ಟಂಥ ವ್ಯವಹಾರ. ಬುಧ ಅಂದ್ರೆ ಕೂದಲು ಕೂಡ, ಆ ಕೂದಲನ್ನು ವಿಗ್ ಥರ ಮಾಡಿ ಮಾರ್ತಕ್ಕಂಥವ್ರು, ಡಿಸೈನಿಂಗ್ ಮಾಡ್ತಕ್ಕಂಥವ್ರು, ಶಾಂಪೂಯಿಂಗ್ ಮಾಡ್ತಕ್ಕಂಥವ್ರು, ಈ ಬ್ಯೂಟಿಷಿಯನ್ ಆಗಿ ಮಾಡ್ತಕ್ಕಂಥವ್ರು, ಸ್ವಲ್ಪ ಲಾಭನೂ ಉಂಟು, ನಷ್ಟನೂ ಉಂಟು ಇವತ್ತು ನೋಡಿಕೊಂಡು. ಬುಧ ಅಂದರೆ ಚರ್ಮ, ಚಪ್ಪಲಿ ವ್ಯಾಪಾರ, ಚಪ್ಪಲಿ ಹೊಲಿತಕ್ಕಂಥವ್ರು ಕೂಡ ಹೇಳ್ತೇವೆ, ಸ್ವಲ್ಪ ದುಡ್ಡು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಬುಧನ್ ತತ್ವ, ಅಲಂಕಾರಿಕ ವಸ್ತು, ಗಿಫ್ಟ್ ಐಟಮ್ಸ್ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು, ಬಟ್ಟೆಗಳು ಶುಕ್ರನ ಜೊತೆಲಿ ಸೇರಿರೋದ್ರಿಂದ ಒಳ್ಳೊಳ್ಳೆ ಬಂಗಾರದ ಆಭರಣಗಳು, ಅಂಥ ಒಂದು ವ್ಯಾಪಾರದಲ್ಲಿರ್ತಕ್ಕಂಥ. ಬುಧ ಅಂದರೆ ಟೆಕ್ನಿಕಲ್ ಕೂಡ, ಅಂಥ ಒಂದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಪರವಾಗಿಲ್ಲ, ಬಟ್ ಪರಿಶ್ರಮ. ವೃಶ್ಚಿಕ, ಧನ ನಷ್ಟ. ಒಡ ಹುಟ್ಟಿದವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ವ್ಯವಹಾರಗಳಿಗೋಸ್ಕರ ವಿಪರೀತ ಖರ್ಚಿನ ಒಂದು ಬಾಬತ್ತಾಗ್ತಕ್ಕಂಥದ್ದಾಗುವುದು. ಆದರೂ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥದ್ದಾಗುವುದು. ವಿಶೇಷವಾದಂತಹ ವ್ಯಾಪಾರ, ಓಡಾಟ, ಸುತ್ತಾಟ ನಡೆಯತಕ್ಕಂಥದ್ದಾಗುವುದು. ಧನುಸು ರಾಶಿ, ವಿಶೇಷವಾಗಿ ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ. ಸುಖದಲ್ಲಿ ಯಾವಾಗ ಚಂದ್ರ ಬರ್ತಾನೋ ಸುಖಕಾರಕ, 4ನೇ ಮನೆಯನ್ನ ಸುಖ ಅಂತ ಹೇಳ್ತೇವೆ. ಸುಖ ವೃದ್ಧಿ ಆಗ್ತಕ್ಕಂಥದ್ದಾಗುವುದು. ಮದುವೆಯಾಗದವರಿಗೆ ಮದುವೆ ಯೋಗ, ಮಾತುಕತೆ, ದೇವದರ್ಶನ, ಗುರುದರ್ಶನ, ಆಭರಣ, ಸಂಗಾತಿ ಜೊತೆ, ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ಇಲ್ಲ ಮಕ್ಕಳ ಜೊತೆ, ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಊಟ ಉಪಚಾರಗಳು ಇವುಗಳು ನಡೀತಕ್ಕಂಥದ್ದು. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬರೋದು ಆಗುತ್ತೆ. ಅದರಲ್ಲಿ ಗಾರ್ಮೆಂಟ್ಸು, ಬಟ್ಟೆ ವ್ಯಾಪಾರ, ಬಟ್ಟೆ ಅಂಗಡಿ, ಈ ಥರದಲ್ಲಿರ್ತಕ್ಕಂಥವ್ರು, ಹಣ್ಣಿನ ವ್ಯಾಪಾರ, ಸೀರೆ ವ್ಯಾಪಾರ, ಒಡವೆಗಳ ವ್ಯಾಪಾರ, ಬಳೆ ವ್ಯಾಪಾರ, ಅದರಲ್ಲಿರ್ತಕ್ಕಂಥವ್ರು ವಿಶೇಷವಾದಂಥ ಲಾಭ. ಮಕರ ರಾಶಿ, ಸ್ವಲ್ಪ ಈ ಒಂದು ಎಣ್ಣೆಗೆ ಸಂಬಂಧಪಟ್ಟಂಥದ್ದು, ಆಯಿಲು, ಪೆಟ್ರೋಲು, ಲಿಕ್ಕರು, ಕಮಿಷನ್ ಏಜೆಂಟ್ ಆಗಿ ಬಾರ್ ಏಜೆನ್ಸಿ ನಡೆಸ್ತಿದ್ದೀರಾ, ವೈನ್ ಸ್ಟೋರ್ ನಡೆಸ್ತಿದ್ದೀರಾ, ವೈನ್ ಟ್ಯಾವರಿನ್ ನಡೆಸ್ತಿರ್ತೀರಾ, ಮಾರಾಟ ಮಾಡ್ತಕ್ಕಂಥದ್ದು, ಕೊಂಡುಕೊಳ್ತಕ್ಕಂಥದ್ದು, ಇಂಥ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಾಲ ಆಗುತ್ತೆ, ಅದೊಂದು ಬಂಡ ಧೈರ್ಯ ಮಾಡಿ ಇನ್ನಷ್ಟು ಸಾಲ ಮಾಡ್ತಕ್ಕಂಥದ್ದಾಗಿಬಿಡುತ್ತೆ. ಎಚ್ಚರಿಕೆ. ಏನು ಕುಂಭರಾಶಿ, ವಿಶೇಷವಾಗಿ ಚಂದ್ರ ಬುಧನ ನಕ್ಷತ್ರದಲ್ಲಿದ್ದು, ಆ ಬುಧ ವಿಶೇಷವಾಗಿದ್ದಾನೆ. ಓಡಾಟದಿಂದ ಬಳಲ್ತಕ್ಕಂಥದ್ದು, ವಿಪರೀತ ಬಂಧುಗಳು, ಸ್ನೇಹಿತರು, ಆತ್ಮೀಯರು, ಕುಟುಂಬಸ್ಥರು ಮನೆಗೆ ಬಂದು ಹೋಗ್ತಕ್ಕಂಥ ಒಂದು ಭಾವ. ವಿಪರೀತ ಖರ್ಚು. ಬುಧ ಅಂದ್ರೆ ಲೆಕ್ಕಾಚಾರ. ಅಯ್ಯೋ ಇಷ್ಟು ಖರ್ಚಾಯಿತು, ಅಷ್ಟು ಖರ್ಚಾಯಿತು, ಹೆಂಗಪ್ಪ ಏನಪ್ಪ ಅನ್ನತಕ್ಕಂಥದ್ದು ಅನ್ನಿಸ್ತಿರುತ್ತೆ. ಮಿಕ್ಕಂತೆ ಒಳ್ಳೆಯದಕ್ಕೆ ಒಡ ಹುಟ್ಟಿದವ್ರಿಗೋಸ್ಕರ ಖರ್ಚು, ಬಂಧುಗಳಿಗೋಸ್ಕರ ಖರ್ಚು, ಊಟ ಉಪಚಾರಕ್ಕೋಸ್ಕರ ಖರ್ಚು, ಪ್ರಯಾಣಕ್ಕೋಸ್ಕರ ಖರ್ಚು, ವಸ್ತ್ರಾಭರಣಗಳಿಗೋಸ್ಕರ ಖರ್ಚು, ದೇವದರ್ಶನ, ಧರ್ಮ ಕಾರ್ಯ, ಜ್ಞಾನ ಕಾರ್ಯ, ಪೂಜಾ ಕಾರ್ಯ ಇವುಗಳಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದಾಗುವುದು. ಇನ್ನು ವಿಶೇಷವಾಗಿ ಮೀನರಾಶಿ, ಸುಖಕಾರಕನಾಗಿರ್ತಕ್ಕಂಥ ಚಂದ್ರ ಸುಖಭಾವದ ಒಂದು ಆಧಿಪತ್ಯದಲ್ಲಿ ಬಂದು ಕುಳಿತಿರೋದ್ರಿಂದ ವಿಶೇಷ ಸುಖ.
ದೇವದರ್ಶನ, ಧರ್ಮ ಕಾರ್ಯ, ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಕ್ಕಂಥದ್ದು. ಬುಧನ್ ತತ್ವದಲ್ಲಿ ಚಂದ್ರ ಬಂದರೆ ಅವರಿಂದ ಯಜ್ಞ ಯಾಗಗಳನ್ನು ಮಾಡಿಸ್ತಾನೆ, ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ತಾನೆ, ದೇವಸ್ಥಾನ ನಿರ್ಮಾಣಗಳಾಗುತ್ತೆ, ಕಟ್ಟಡಗಳ ನಿರ್ಮಾಣ ಆಗುತ್ತೆ, ಅನ್ನಛತ್ರ, ಧರ್ಮಛತ್ರ, ವಿದ್ಯಾಛತ್ರಗಳಿಗೆ ನಿಮ್ಮಿಂದ ಸಹಯೋಗ ಸಿಗತಕ್ಕಂಥದ್ದು. ಏನಾದರೂ ಒಂದು ದಾನ ಕೊಡ್ತೀರಾ. ಇವತ್ತು ದೇವ ಕಾರ್ಯಗಳಲ್ಲಿ ಯಾರಿಗಾದರೂ ಒಳ್ಳೆ ಕಾರ್ಯಗಳಿಗೋಸ್ಕರ, ಒಂದು ವಿಶೇಷ ಕಾರ್ಯಗಳಿಗೋಸ್ಕರ ಖರ್ಚಾಗ್ತಕ್ಕಂಥದ್ದಾಗುತ್ತೆ. ವಾಹನ ಸೌಕರ್ಯ, ಎಸ್ಪೆಷಲಿ ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಡ್ರೈವರ್ಸು, ಈ ಥರದ್ರಲ್ಲಿ ಇರ್ತಕ್ಕಂಥವರು, ಗಾಡಿಗಳಲ್ಲಿ ಸೀರೆ ಬಟ್ಟೆ ಹಾಕ್ಕೊಂಡು ಹೋಗಿ ಮಾರ್ತಕ್ಕಂಥವ್ರು, ಇಲ್ಲ ತುಂಬ ದೊಡ್ಡ ದೊಡ್ಡ ಶೋರೂಮ್ ಇಟ್ಟಿರ್ತಕ್ಕಂಥವ್ರು, ಬಟ್ಟೆಗಳ ಶೋರೂಮ್ ಇಟ್ಟಿರ್ತಕ್ಕಂಥವ್ರು ಕೂಡ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಪಾರ, ಬಳೆಗಳ ವ್ಯಾಪಾರ, ಅಲಂಕಾರಿಕ ವ್ಯಾಪಾರ, ಕಲಾ, ನಟನೆ, ಡಾನ್ಸು, ಮ್ಯೂಸಿಕ್ಕು, ವಿಶೇಷ ಲಾಭ, ಖುಷಿ ನೋಡ್ತಕ್ಕಂಥದ್ದಾದರೂ ಪ್ರಯಾಣ ಸ್ವಲ್ಪ ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ನಿಜಕ್ಕೂ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಮಗೆ ಮೃತ್ತಿಕಾ ಪ್ರಸಾದದ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದೀರಾ. ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ನಿಮ್ಮೆಲ್ಲರಿಗೂ ತಿಳಿದಿದೆ. ಸರಿಯಾಗಿ ನಾಳೆ ಬೆಳಗ್ಗೆ 8:30ಕ್ಕೆ ಓಂಕಾರ ಕಾರ್ಯಕ್ರಮದಲ್ಲಿ ಹೋಗಿ ಬರೋದಾ. ನಮಸ್ಕಾರ.